morning students. So last class ಅಲ್ಲಿ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಲ್ ಅಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದಾನೆ. ಈಗ ಮಾಡೋದು ಸೊ ನೆಕ್ಸ್ಟ್ ಚಾಪ್ಟರ್ ಈಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಓಕೆ, ಸೊ ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ನಮಗೊಂದು 2 ಮಾರ್ಕ್ ಕ್ವಶನ್ ಒಂದು ಬರುತ್ತೆ, 3 ಮಾರ್ಕ್ ಕ್ವಶನ್ ಒಂದು ಬರುತ್ತೆ, 5 ಮಾರ್ಕ್ ಕ್ವಶನ್ ಒಂದು ಬರುತ್ತೆ. ಸೊ 2 ಮಾರ್ಕ್ ಕ್ವಶನ್ ಒಂದು, 3 ಮಾರ್ಕ್ ಕ್ವಶನ್ ಒಂದು, 5 ಮಾರ್ಕ್ ಕ್ವಶನ್ ಒಂದು. ಸೊ ಟೋಟಲ್ ನಮಗೆ 10 ಮಾರ್ಕ್ಸ್ ಇದೆ. ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ನಮ್ಗೆ ಏನೇನು ಕಾನ್ಸೆಪ್ಟ್ ಬರುತ್ತೆ, ಸೊ ಅದನ್ನ ನಾವು ಯಾವ ತರ ಸಾಲ್ವ್ ಮಾಡ್ತೀವಿ. ಸೊ ಇದ್ರಲ್ಲಿ ನಮ್ಗೆ ಬರೋ ಫಸ್ಟ್ ಕಾನ್ಸೆಪ್ಟ್ ಬಂದು ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ ಏನೇ ನಮ್ಗೆ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂದ್ರೆ, ಸೊ ನಾವು ಸಿಂಪಲ್ ಒಂದು ಫಂಕ್ಷನ್ ತಗೊಂಡು ಲೆಟ್ ಅಸ್ ಟೇಕ್ ದ ಫಂಕ್ಷನ್ f of x equals to x square. ನಾವು x ಗೆ ವ್ಯಾಲ್ಯೂಸ್ ಕೊಟ್ಟಾಗ f of x ವ್ಯಾಲ್ಯೂಸ್ ಬರುತ್ತೆ, ಬಟ್ f of x ವ್ಯಾಲ್ಯೂಸ್ ನಮಗೆ ಎಕ್ಸಿಸ್ಟ್ ಆಗಿರಬೇಕು. ಸೊ ಆಬ್ವಿಯಸ್ ನಮಗೆ ಎಕ್ಸಿಸ್ಟ್ ಆಗುತ್ತೆ, ಇಲ್ಲಿ ನಮ್ಗೆ ಅನ್ಡಿಪೆಂಡೆಂಟ್ ವ್ಯಾಲ್ಯೂ ಬರಕ್ಕೆ ಚಾನ್ಸ್ ಇಲ್ಲ. ಸೊ ನಾನು ಏನು ತಗೋತೀನಿ, x ಗೆ ಫಸ್ಟ್ ನಾನು ನೆಗೆಟಿವ್ ಕರೆಂಟ್ ತಗೋತೀನಿ, -3 ಕೊಟ್ಟಾಗ f of x ಏನು ಬರುತ್ತೆ. ಸೊ x ಪ್ಲೇಸ್ ಅಲ್ಲಿ -3 ಕೊಟ್ಟಾಗ f of x ಬಂದು -3 ಹೋಲ್ ಸ್ಕ್ವೇರ್. ಎಷ್ಟು -3 ಹೋಲ್ ಸ್ಕ್ವೇರ್? -2 ಕೊಡ್ತೇನೆ x ಗೆ, f of x ಏನು ಬರುತ್ತೆ, -2 ನ ಸ್ಕ್ವೇರ್ ಮಾಡಿದ್ರೆ 4. ನೆಕ್ಸ್ಟ್ -1 ಕೊಡ್ತೇನೆ, -1 ನ ಸ್ಕ್ವೇರ್ ಮಾಡಿದ್ರೆ 1. ನೆಕ್ಸ್ಟ್ 0 ಕೊಡ್ತೇನೆ, 0 ನ ಸ್ಕ್ವೇರ್ ಮಾಡಿದ್ರೆ 0. ನೆಕ್ಸ್ಟ್ 1 ಕೊಡ್ತೇನೆ, 1 ನ ಸ್ಕ್ವೇರ್ ಮಾಡಿದ್ರೆ 1, 2 ನ ಸ್ಕ್ವೇರ್ ಮಾಡಿದ್ರೆ 4, 3 ನ ಸ್ಕ್ವೇರ್ ಮಾಡಿದ್ರೆ 9. ಸೊ ನಾವು ಇದಕ್ಕೆ ಗ್ರಾಫ್ ನ ಪ್ಲಾಟ್ ಮಾಡಿದೆ. 0 1 2 3 -1 -2 -3 ಸಿಗರೇಟ್ ಕೊಡ್ತೀನಿ. ಸೊ 1 2 3 4 5 6 7 8 9 ಗೆ ಕಂಟಿನ್ಯೂ ಆಗ್ತದೆ. 0 ಗೆ 0, -3 ಗೆ 9, ಸೊ -3 ಗೆ 9, -2 ಗೆ 4, -1 ಗೆ 1, 0 ಗೆ 0, 1 ಗೆ 1, 2 4, 3 9 ಕಡೆ ಇದೆಯಾ. 1 ಗೆ 1, 2 ಗೆ 4, 3 ಗೆ ಅದನ್ನ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋದು ಗೊತ್ತಲ್ಲ. ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡೋದ, ನಾನು ಇದನ್ನ ಜಾಯಿನ್ ಮಾಡಿದೆ. ಇದೇನಾಗುತ್ತೆ, ಇದು ಇನ್ನೂ ಕಂಟಿನ್ಯೂ ಆಗುತ್ತೆ, ನಮ್ಗೆ ಇಲ್ಲಿ ಸ್ಟಾಪ್ ಆಗಲ್ಲ. ಯಾಕಂದ್ರೆ ಸೊ ನಾವು x ಗೆ ಬೇರೆ ಬೇರೆ ವ್ಯಾಲ್ಯೂಸ್ ಎಲ್ಲ ಕೊಡ್ಬೇಕು. ಇಲ್ಲೇನಾದ್ರೆ ನಮಗೆ ಫಂಕ್ಷನ್ ಇಲ್ಲಿಂದ ಡಿಕ್ರೀಸ್ ಆಗಿದೆ ಮತ್ತೆ ಹಿಂಗೆ ಇನ್ಕ್ರೀಸ್ ಆಗಿದೆ ಕಡೆಗಿದೆಯಾ. ಸೊ ನಾನು ಇದನ್ನು ಒಂದು ಕಂಡೀಷನಲ್ ರೆಪ್ರೆಸೆಂಟ್ ಮಾಡಿದೆ. ಓಕೆ, ಸೊ ನೋಡ್ಕೊಳ್ಳಿ, x1 ಮತ್ತೆ x2 ನಾನು ಒಂದು 2 ವ್ಯಾಲ್ಯೂಸ್ ತಗೋತೀನಿ. ಕರೆಸ್ಪಾಂಡಿಂಗ್ f of x1 ಮತ್ತೆ f of x2 ಏನು ಬರುತ್ತೆ. ಸಪೋಸ್ ನಾನು x1 ಮತ್ತೆ x2 ಏನಾದರೂ ಗ್ರೇಟರ್ ದನ್ ತಗೊಂಡ್ರೆ f of x1 is greater than or equals to f of x2 ಬಂದ್ರೆ the function is a increasing function. Suppose ನಾನು x1 ಮತ್ತೆ x2 ತಗೊಂಡು f of x1 ಮತ್ತೆ f of x2, if x1 is less than x2 and f of x1 is greater than f of x2, or x1 is greater than x2, f of x1 is less than f of x2 ಬಂದದ್ದು less than or equals to, the function is a decreasing function. ಸೊ ಯಾವ ತರ ನಮ್ಗೆ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ, ನೋಡ್ಕೊಳ್ಳಿ ಇದು ಫಂಕ್ಷನ್ಸ್ ಅಲ್ವಾ. ನಾನಿಲ್ಲಿ ಒಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ತಗೊಳ್ತೀನಿ. ಅಂದ್ರೆ x1 ಏನಾಯ್ತು 1, x2 ಏನು 2. ಸೊ x1 ನಾನು 1 ಕೊಟ್ಟಾಗ f of x1 ಏನು ಬಂದಿದೆ, ಕರೆಸ್ಪಾಂಡಿಂಗ್ 1 ಗಿರೋ ಆನ್ಸರ್ 1 ಇದ್ದಾನೆ. x2 2 ತಗೊಂಡ್ರೆ ಕರೆಸ್ಪಾಂಡಿಂಗ್ f of x2 ಏನಾಗಿದೆ, ದಟ್ ಇಸ್ 4 ರೈಟ್. ನಾವು x2 ಗೆ 2 ಕೊಟ್ಟಾಗ ಬಂದ್ರೆ f of x ಆನ್ಸರ್ 4 ತಾನೆ. ಸಿ ಈಗ x1 ಮತ್ತೆ x2 ಎರಡು ಕಂಪೇರ್ ಮಾಡಿ x1 ಮತ್ತೆ x2 ಏನಾಗಿದೆ. ಸೊ x1 is greater than x2 ನ, x1 is less than x2 ನ. ಅಂದ್ರೆ ಏನಾಯ್ತು ಇಲ್ಲಿ x1 ಅನ್ನೋದು x2 ಗಿಂತ ಕಡಿಮೆ ಕಡೆಗಿದೆಯಾ. ಹಂಗಾದ್ರೆ ಸೊ f of x1 ಏನಾಯ್ತು, obviously it is less than f of x2 only.
ಸೊ x1 ಈಕ್ವಲ್ಸ್ ಟು 1, x2 ಈಕ್ವಲ್ಸ್ ಟು 2. x1 ಅನ್ನೋದು x2 ಗಿಂತ ಕಡಿಮೆ ಇದೆ. f ಆಫ್ x1 ಮತ್ತೆ f ಆಫ್ x2 ಏನಾಯ್ತು? f ಆಫ್ x1 ಇಸ್ ಆಲ್ವೇಸ್ ಲೆಸ್ ದನ್ f ಆಫ್ x2. ಅದೇ ತರ ನಾನು ಗ್ರೇಟರ್ ದನ್ ತಗೊಂಡ್ರೆ ಕಂಪಲ್ಸರಿ ಗ್ರೇಟರ್ ದನ್ ಈಕ್ವಲ್ಸ್ ಇರಬೇಕಲ್ಲ. ಅಥವಾ ಸಪೋಸ್ ನಾನು x1 ಇಸ್ ಲೆಸ್ ದನ್ x2 ತಗೊಂಡ್ರೆ f ಆಫ್ x1 ಇಸ್ ಆಲ್ಸೋ ಲೆಸ್ ದನ್ ಆರ್ ಈಕ್ವಲ್ಸ್ ಟು f ಆಫ್ x2 ಇರಬೇಕು. ಅದೇ ತರ ಈ ಕಡೆ ಬರ್ತದೆ. ಇಲ್ಲೇನಾಯ್ತು? ಸೇಮ್ -1 -2 ತಗೊಂಡಿದ್ದೆ. ಸೊ ಇಲ್ಲೇನಾಯ್ತು? ನಮ್ ಕಂಪಲ್ಸರಿ ಉಲ್ಟಾ ಬರಬೇಕು. ಸೊ x1 ಬಂದು -2, x2 ಬಂದು -1. ಸೊ ಇಲ್ಲಿ -2 ಜಾಸ್ತಿನಾ -1 ಜಾಸ್ತಿನಾ? ಸೊ -1 ಜಾಸ್ತಿ ತಾನೆ. ಸೊ x1 ಈಸ್ ಲೆಸ್ ದನ್ x2 ಅಂದ್ರೆ x1 ಅನ್ನೋದು x2 ಗಿಂತ ಕಡಿಮೆ. ಹಂಗಾದ್ರೆ ಕರೆಸ್ಪಾಂಡಿಂಗ್ f ಆಫ್ x1 ಏನಾಗಿದೆ? -2 ಕೊಟ್ಟಾಗ ಕರೆಸ್ಪಾಂಡಿಂಗ್ 4 ಬಂದಿದೆ. f ಆಫ್ x2 ಬಂದು -1 ಕೊಟ್ಟಾಗ ಬಂದಿದೆ. ಸೊ f ಆಫ್ x1 is ಗ್ರೇಟರ್ ದನ್ f ಆಫ್ x2 ಸಿಕ್ಕಿದೆ. ಸೊ ಹಂಗಾದ್ರೆ ನಾವು ಕಂಡೀಷನ್ಸ್ ಯಾವ ತರ ಕ್ಯಾರಿ ಮಾಡ್ತೀವಿ ಅದರ ಬೇಸ್ ಮೇಲೆ ನಾವು ಬರೀ ಫಂಕ್ಷನ್ಸ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಬರುತ್ತೆ. ನೋಡ್ಕೊಳ್ಳಿ, ಇನ್ ದ ಗಿವನ್ ಕಂಡೀಷನ್ಸ್ ಇಫ್ x1 is less than x2 ಆದ್ರೆ f of x1 ಏನಾದರೂ less than or equals to f of x2 ಬಂದ್ರೆ the function is a increasing function. ನಾನು ಅದಕ್ಕೊಂದು ಎರಡು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ x1 1 ತಗೊಂಡಿದ್ದೀನಿ, x2 2 ತಗೊಂಡಿದ್ದೀನಿ. f of x1 ನಮಗೆ ಕರೆಸ್ಪಾಂಡಿಂಗ್ 1 ಗೆ 1 ಆನ್ಸರ್ ಬಂದಿದೆ, x2 2 ಕೊಟ್ಟಾಗ ಕರೆಸ್ಪಾಂಡಿಂಗ್ f of x2 2 ಬಂದಿದೆ. ಸೊ x1 ಮತ್ತೆ x2 ಏನಾಗಿದೆ? ಲೆಸ್ ದನ್ x2 ತಾನೆ. f of x1 ಮತ್ತೆ f of x2 is also corresponding less than f of x2. ಅದೇ ನಮಗೆ ಸೆಕೆಂಡ್ ಕೇಸ್ ಅಲ್ಲಿ ತಗೊಂಡಿದ್ದೀನಿ, x1 ಬಂದು -1 ಸಾರಿ x1 ಬಂದು -2 ತಗೊಂಡಿದ್ದೀನಿ, x2 ಬಂದು -1 ತಗೊಂಡಿದ್ದೀನಿ. ಸೊ ಈ -2 ಮತ್ತೆ -1 ಗಿಂತ ಏನಾಗಿದೆ? ಆಬ್ವಿಯಸ್ಲಿ ಕಡಿಮೆ ತಾನೆ. x1 is less than f of x2 ಆದ್ರೆ ಕರೆಸ್ಪಾಂಡಿಂಗ್ ಫಂಕ್ಷನ್ಸ್ ಏನಾಗಿದೆ? ಗ್ರೇಟರ್ ದನ್ ಆಗಿದೆ. ಮೀನ್ಸ್ ಇನ್ ಕೇಸ್ ಇಫ್ x1 is less than x2, f of x1 ಏನಾದರೂ ಗ್ರೇಟರ್ ದನ್ ಆರ್ ಈಕ್ವಲ್ಸ್ f of x2 ಆದ್ರೆ the function is a decreasing function. ಸೊ ನೋಡ್ಕೊಳ್ಳಿ, ಸೊ ನಾವಿಲ್ಲಿ ಈ ಟೋಟಲ್ ಗ್ರಾಫ್ ನ ನಾವು ಇನ್ಕ್ರೀಸಿಂಗ್ ಅಂತ ಹೇಳಕ್ಕಾಗಲ್ಲ, ಡಿಕ್ರೀಸಿಂಗ್ ಅಂತ ಹೇಳಕ್ಕಾಗಲ್ಲ. ಸೊ ಯಾಕಂದ್ರೆ ಇದು ಡಿಕ್ರೀಸಿಂಗ್ ಆಗಿದೆ ಮತ್ತೆ ಇನ್ಕ್ರೀಸಿಂಗ್ ಆಗಿದೆ. ಸೊ ದಿಸ್ ಕೈಂಡ್ ಆಫ್ ಗ್ರಾಫ್ ಇಸ್ ಕಾಲ್ಡ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್. ಅದೇ ನಮಗೆ ಕಂಡೀಷನ್ ಏನಾದ್ರು ಬರೀ ಇಷ್ಟು ಮಾತ್ರ ಕೇಳಿದ್ರೆ, ಸೊ ಇಷ್ಟು ಮಾತ್ರ ರೆಪ್ರೆಸೆಂಟ್ ಮಾಡಿದ್ರೆ f of x is equals to x square is which function is decreasing in which interval? -infinity, 0. ಅಂದ್ರೆ ನೀವು 0 ಗಿಂತ ಕಡಿಮೆ ತಗೊಂಡ್ರೆ, ವ್ಯಾಲ್ಯೂಸ್ ಎಲ್ಲ 0 ಗಿಂತ ಕಡಿಮೆ ತಗೊಂಡ್ರೆ the function is ಏನಾಯ್ತು? ಡಿಕ್ರೀಸಿಂಗ್ ಫಂಕ್ಷನ್ ಆಯ್ತು. ಅದೇ ನಾನು ಏನಾದ್ರು f of x is equals to x square ಅಂತ ತಗೊಂಡ್ರೆ is increasing in open interval 0, infinity. ಅಂದ್ರೆ ನೀವು 0 ಗಿಂತ ರೈಟ್ ತಗೊಂಡ್ರೆ, ಸೊ 0 1 2 3 4 5 ಎಲ್ಲ ಕೊಟ್ಟಾಗ ನಮಗೆ ಫಂಕ್ಷನ್ ಏನಾಗ್ತದೆ? ಇದು ಇನ್ಕ್ರೀಸಿಂಗ್ ಆಗ್ತದೆ. ಸೊ ನಮಗೆ ಫಂಕ್ಷನ್ ಏನಾಯ್ತು? ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಕ್ಲೋಸ್ ಇಂಟರ್ವಲ್ 0 to infinity. ಇನ್ಫಿನಿಟಿ ಅನ್ನೋದು ಕ್ಲೋಸ್ ಇಂಟರ್ವಲ್ ಬರೋದು, ಓಪನ್ ಇಂಟರ್ವಲ್ ಅದು. ಅದೇ ನಮಗೆ f of x equals to x square is decreasing in which interval? ಓಪನ್ ಇಂಟರ್ವಲ್ -infinity, 0. ಅಂದ್ರೆ ನಾನು 0 ಗಿಂತ ವ್ಯಾಲ್ಯೂಸ್ ಕಡಿಮೆ ಕೊಡ್ತಾ ಬರೋದಾಗ ನಮಗೆ ಫಂಕ್ಷನ್ ಏನಾಗ್ತದೆ? ಡಿಕ್ರೀಸಿಂಗ್ ಬರುತ್ತೆ. ಅದೇ ನಮಗೆ 0 ಗಿಂತ ರೈಟ್ ಕೊಟ್ಟಾಗ ನಮಗೆ ಫಂಕ್ಷನ್ ಏನಾಗುತ್ತೆ? ಇನ್ಕ್ರೀಸಿಂಗ್ ಆಗುತ್ತೆ. ಸೊ ನಾವು ಅದನ್ನ ಕಂಡೀಷನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ, if x1 is less than x2, f of x1 is less than or equals to f of x2, ಹಂಗಾದ್ರೆ ಫಂಕ್ಷನ್ is increasing function. If x1 is less than x2 and f of x1 is greater than or equals to f of x2, then the function is a decreasing function. ಕರೆಕ್ಟ್? ಇಲ್ಲಿ ಫಂಕ್ಷನ್ ನಮಗೆ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಆಗಿರ್ಬೇಕಂದ್ರೆ ಸೊ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿರ್ಬೇಕು? ಕರೆಕ್ಟ್? ಸೊ ನಾನು ಇದೊಂದು ಕಂಡೀಷನ್ಸ್ ಅಲ್ಲಿ ಮತ್ತೆ ರೆಪ್ರೆಸೆಂಟ್ ಮಾಡೋಣ. ಸೊ ಏನಂತ ನೋಡೋಣ. Okay, so let us take a look at conditions for the increasing or decreasing functions. So ಏನು ನಮಗೆ ಇಲ್ಲಿ increasing ಅಥವಾ decreasing functions ಅಂದ್ರೆ, let us consider I be an interval in the domain of a real valued function f. ಅಂದ್ರೆ ಒಂದು ಫಂಕ್ಷನ್ ಕೊಟ್ಟಿರ್ತಾನೆ, ಆ ಫಂಕ್ಷನ್ ಅಲ್ಲಿ ಇಂಟರ್ವಲ್ ಡೊಮೈನ್ ಅನ್ನೋದು ಗಿವನ್ ಫಂಕ್ಷನ್ x ವ್ಯಾಲ್ಯೂಸ್ ನಾವೇನ್ ಕೊಡ್ತದಲ್ಲ ಡೊಮೈನ್ ತಾನೆ, ಆ ಡೊಮೈನ್ ಅಲ್ಲಿ ಒಂದು ಇಂಟರ್ವಲ್ ತಗೊಂಡ್ರೆ ಆ ಇಂಟರ್ವಲ್ ನಮಗೆ ಇನ್ಕ್ರೀಸಿಂಗ್ ಆಗಿರ್ಬೇಕಂದ್ರೆ if it is increasing function, so x1 is less than x2 ಆದ್ರೆ, so which implies
f of x1 is less than or equal to f of x2 ಆಗಿರಬೇಕು for all x1, x2 belongs to I. ಅಂದ್ರೆ ನಾವೇನು x ವ್ಯಾಲ್ಯೂಸ್ ತಗೊಂಡಿದ್ವಿ ಅದು ನಮಗೆ ಕೊಟ್ಟಿರೋ ಇಂಟರ್ವಲ್ ಅಲ್ಲಿ ಇರಬೇಕು. ಆ ಇಂಟರ್ವಲ್ ಏನು ನಮಗೆ ಫಂಕ್ಷನ್ ಎಲ್ಲಿ ಡಿಫೈನ್ ಮಾಡಿದ್ದಾರೆ ಆ ಡೊಮೈನ್ ಅಲ್ಲಿ ಬರೋ ಇಂಟರ್ವಲ್ ಅಲ್ಲಿ. ಸೊ ಅಲ್ಲಿ ನಮಗೆ ಕಂಡೀಷನ್ ಏನು ಸ್ಯಾಟಿಸ್ಫೈ ಆಗಿರಬೇಕು, x1 ಮತ್ತೆ ನಾವು x2 ಎರಡು ವ್ಯಾಲ್ಯೂಸ್ ತಗೊಂಡ್ರೆ x1 ಅನ್ನೋದು x2 ಗಿಂತ ಕಡಿಮೆ ಇದ್ರೆ ಏನಾಗಿರಬೇಕು, ದಟ್ ಇಸ್ ಆಲ್ಸೋ ಕಂಪಲ್ಸರಿ ಲೆಸ್ ದನ್ ಆರ್ ಈಕ್ವಲ್ ಟು f of x2. ಸೊ ಆಗ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಹೇಳ್ತಾರೋ ಪ್ರೀವಿಯಸ್ ಗ್ರಾಫ್ ಅಲ್ಲಿ ಅಲ್ಲಿ x1 ಏನಾಯ್ತು, x1 ಬಂದು ನಾನು 1 ತಗೊಂಡಿದ್ದೆ, x2 ಬಂದು 2 ತಗೊಂಡಿದ್ದೆ. f of x1 ಏನಾಯ್ತು 1 ಆಯ್ತು, f of x2 ಏನಾಯ್ತು 4 ಆಯ್ತಾನೆ. ಸೊ ಅಂದ್ರೆ ಇಲ್ಲಿ ಏನಾಯ್ತು x1 is less than x2 ಆದ್ರೆ f of x1 ಏನಾಯ್ತು, ಸೊ less than x2 f of x2 ಆಯ್ತಾನೆ. ಅಂದ್ರೆ less than or equal to ಆಗಿರಬಹುದು, ಇಲ್ಲ ಅಂದ್ರೆ less than ಬೇಕಾದ್ರೂ ಆಗಿರಬಹುದು, ಯಾವ ತರ ಬೇಕಾದ್ರೂ ಆಗಿರಬಹುದು. ಹಂಗಾದ್ರೆ ಏನಾಯ್ತು f of x1 is less than f of x2 ಆಗಿರಬೇಕು. ಯಾವಾಗ if x1 is less than x2 ಆದ್ರೆ f of x1 is less than f of x2 ಆದ್ರೆ then the function is a increasing function. ಅದೇ ನಮಗೆ ಕಂಡೀಷನ್ ಅಲ್ಲಿ ಸಪೋಸ್ ಸೇಮ್ ಸರಿ ಆದ್ರೆ ಸರ್ ಈಕ್ವಲ್ಸ್ ಯಾವಾಗ ಬರುತ್ತೆ, ಸಪೋಸ್ ನಾನೇನ್ ತಗೊಂಡಿದ್ದೀನಿ, ಸೊ f of x is a constant function. ಓಕೆನಾ. ಸೊ ನಾನು x ಗೆ ವ್ಯಾಲ್ಯೂಸ್ ಕೊಡ್ತೀನಿ. ಸೊ ದಟ್ ಇಸ್ f of x is equals to some 6 is a constant, right? ನಾನು x ಗೆ 1 ಕೊಟ್ಟಾಗ f of 1 ಏನಾಗುತ್ತೆ, ಅದು 6. x ಗೆ 2 ಕೊಟ್ಟಾಗ f of 2 ಏನಾಗುತ್ತೆ, ಅದು 6. ಅಂದ್ರೆ x1 x2 is x1 is less than x2, right? ಹಂಗಾದ್ರೆ ಏನಾಯ್ತು f of x1 is equal to f of x2 ಆಯ್ತು. ಅಂದ್ರೆ ಈ ಕೇಸಲ್ಲಿ ಏನಾಗುತ್ತೆ, ಅದು ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ. ಅಂದ್ರೆ ಏನಾಗಿರ್ಬೇಕು, ಇಫ್ x1 ಏನಾದ್ರೂ x2 ಗಿಂತ ಕಡಿಮೆ ಇದ್ರೆ f of x1 ಅನ್ನೋದು f of x2 ಈಕ್ವಲ್ ಬೇಕಾದ್ರೂ ಆಗಿರ್ಬೋದು, ಇಲ್ಲ ಕಡಿಮೆ ಬೇಕಾದ್ರೂ ಆಗಿರ್ಬೋದು. ಅದಕ್ಕೆ ನಾನು ಎರಡು ಎಕ್ಸಾಂಪಲ್ ಹೇಳಿದ್ದೆ ಕಡೆನಾ. ಅದೇ ನಮ್ಗೆ ಈ ಕಂಡೀಷನ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕೇಳಿದ್ರೆ, ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕೇಳಿದ್ರೆ ಅಲ್ಲಿ ನಮ್ಗೆ 2 ಪಾಯಿಂಟ್ ಈಕ್ವಲ್ ಬರಕ್ಕೆ ಚಾನ್ಸ್ ಇಲ್ಲ, ಯಾವ ಫಂಕ್ಷನ್ ನಮ್ಗೆ ಈಕ್ವಲ್ ಬರಲ್ಲ. ಸೊ ದಟ್ ಈಸ್ ಫಾರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕಂಡೀಷನ್ if x1 is less than x2 ತಗೊಂಡ್ರೆ, so obviously f of x1 is strictly less than f of x2 ಆಗಿರಬೇಕು for all x1. So means when we can say that the function is strictly increasing function ಅಂದ್ರೆ ನಾವು ಎರಡು ವ್ಯಾಲ್ಯೂಸ್ ನ ಕಂಪೇರ್ ಮಾಡಿದಾಗ x1 ಮತ್ತೆ x2 x1 ಕಂಪೇರ್ ಮಾಡಿದಾಗ x2 ಕಡಿಮೆ ಇರಬೇಕು, ಕಂಪೇರ್ ಟು ದ ಫಂಕ್ಷನ್ ಆಲ್ಸೋ ಲೆಸ್ ದನ್ f of x2 ಆಗಿರಬೇಕು. ಆಗ ನಾವು ಫಸ್ಟ್ ಮಾಡ್ಕೊಳ್ಳ f of x is equals to x2 ಅಂತ, ಅಲ್ಲಿ x equals 1 ಕೊಟ್ಟಾಗ f of 1 1 ಬಂದಿದೆ, x equals 2 ಕೊಟ್ಟಾಗ f of 2 4 ಬಂದಿದೆ. ಹಂಗಾದ್ರೆ ಕಂಪಲ್ಸರಿ ಏನಾಯ್ತು ಅಲ್ಲಿ, ಸೊ x1 ಬಂದು 1, x2 is equals to 2 ಕೊಟ್ಟಾಗ f of x1 is equals to 1 ಆಯ್ತು, f of x2 is equals to 4 ಆಯ್ತು. ಹಂಗಾದ್ರೆ x1 is equals to less than x2 ಬಂದ್ರೆ f of x1 is less than f of x2, right? Obviously. ಸೊ ಇಲ್ಲಿ ಕಂಪಲ್ಸರಿ ನಮಗೆ ಲೆಸ್ ದನ್ ಇರಲೇಬೇಕು. ಸೊ ಅಂತ ಕಂಡೀಷನ್ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಅಂತ ಬರೀತೀವಿ. ಅದೇ ನಾವು ಇದು ಯಾವಕ್ಕೆ f of x is equals to x² ಕಂಡೀಷನ್ ಗೆ, ಅದೇ ನೀವು f of x is equals to some constant ಫಿಕ್ಸ್ಡ್ ಕಾನ್ಸ್ಟೆಂಟ್ ಅದನ್ನ ನಾವು 6 ಅಂತ ತಗೊಂಡ್ರೆ, ಇನ್ x1 is equals to 1 ಕೊಟ್ಟಾಗ f of x1 6 ಬರುತ್ತೆ, x2 is equals to 2 ಕೊಟ್ಟಾಗ f of x2 ನಿಮಗೆ 6 ಬರುತ್ತೆ. ಹಂಗಾದ್ರೆ ಏನಾಯ್ತು, x1 is less than x2 ಆಯ್ತು, ಬಟ್ f of x1 is less than f of x2 ಆಯ್ತಾ, ಸೊ ಲೆಸ್ ದನ್ ಆಗಿ ಚಾನ್ಸ್ ಇಲ್ಲ. ಹಂಗಾದ್ರೆ ನಮಗೆ f of x is equals to k ಇದಲ್ವಾ, ಏನದಕ್ಕೆ ಏನದು ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಅನ್ನೋದು ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬರಕ್ ಚಾನ್ಸ್ ಇಲ್ಲ. ಸೊ ಬರೀ ಅದು ಏನಾಗುತ್ತೆ, ನಮಗೆ ಇನ್ಕ್ರೀಸಿಂಗ್ ಸ್ಯಾಟಿಸ್ಫೈ ಆಗುತ್ತೆ, ಬಟ್ ನಾಟ್ ಇಟ್ ಇಸ್ ಸ್ಯಾಟಿಸ್ಫೈ ಫಾರ್ ದ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ನೋಡಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರ್ಬೇಕಂದ್ರೆ ನಮಗೆ ಯಾವ 2 ಪಾಯಿಂಟ್ಸ್ ಅಂದ್ರೆ ನಮಗೆ ಒಂದೇ ಆನ್ಸರ್ ಬರಬಾರ್ದು. ಇಲ್ಲಿ ಹೇಳಿದ್ರಲ್ವಾ, ಇದು ನಮಗೆ ಒಂದೇ ವ್ಯಾಲ್ಯೂ ಬರಬಾರ್ದು ಆನ್ಸರ್ಗೆ. ಸೊ ಅಂತ ಫಂಕ್ಷನ್ಸ್ ನ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಕ್ಕಾಗಲ್ಲ ಕಡೆನಾ. ಅದೇ ತರ ನಾವು ಡಿಕ್ರೀಸಿಂಗ್ ಫಂಕ್ಷನ್ಸ್ ತಗೊಂಡ್ರೆ, ಸೊ ಥರ್ಡ್ ಕಂಡೀಷನ್, ಸೊ ಡಿಕ್ರೀಸಿಂಗ್ ಅಂತ ನಾವು ಸೆಟ್ ತಗೋಬೇಕಂದ್ರೆ if x1 is less than x2, so then f of x1 is greater than or equal to f of x2 ಬರಬೇಕು. x1, x2 belongs to I. ಅಂದ್ರೆ ನಾವ್ ಏನಾದ್ರೂ ಎರಡು ವ್ಯಾಲ್ಯೂಸ್ ನ ತಗೊಂಡಿದ್ರೆ ಅದು x1 ಅನ್ನೋದು x2 ಗಿಂತ ಕಡಿಮೆ ಇದ್ರೆ ಆಬ್ವಿಯಸ್ಲಿ f of x1 ಏನಾಗಿರ್ಬೇಕು, ಅದು f of x2 ಗಿಂತ ಜಾಸ್ತಿ ಇರಬೇಕು. ಸೊ ನಾನು ಆಗ ಹೇಳಿದ್ನಲ್ಲ ಡಿಕ್ರೀಸಿಂಗ್ ಅಲ್ಲಿ x1 ಮತ್ತೆ x2 ಎರಡು ವ್ಯಾಲ್ಯೂಸ್ ತಗೊಂಡು, ಸೊ ದಟ್ ಈಸ್ ಕಾಲ್ಡ್ ಆಸ್ a decreasing function. ಅದೇ ನಮ್ಗೆ ಇದರಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರ್ಬೇಕಂದ್ರೆ if x1 is less than x2,
which implies f of x1 is strictly greater than f of x2 ಆಗಿರಬೇಕು for all x1, x2 belongs to I. ಸೊ ಅಂದ್ರೆ ನಾವು ಯಾವ್ದಾದ್ರು ಒಂದು ಎರಡು ವ್ಯಾಲ್ಯೂಸ್ ನ ತಗೊಂಡ್ರೆ ಆ x1 ಹಾಗೂ x2 ಗಿಂತ ಕಡಿಮೆ ಇದ್ರೆ ಅದರ ಫಂಕ್ಷನ್ ವ್ಯಾಲ್ಯೂಸ್ ಏನಾಗಿರಬೇಕು ಕಂಪಲ್ಸರಿ ಒಂದು ವ್ಯಾಲ್ಯೂ ಇನ್ನೊಂದು ವ್ಯಾಲ್ಯೂ ಗಿಂತ ಕಂಪಲ್ಸರಿ ಗ್ರೇಟರ್ ದನ್ ಆಗಿದ್ರೆ then we can say that such a kind of functions are called as the strictly decreasing functions. So ಇದು ನಮಗೆ in terms of ನಾವು functions ಅಲ್ಲಿ satisfy ಆಗಿರಬೇಕು. So ಕಡೆ ನೋಡ್ಕೊಳ್ಳಿ increasing or decreasing function. So when we can say that the function is increasing function means if you take on the two values in the domain x1 and x2, if x1 is less than x2, then other functions f of x1 ಮತ್ತು f of x2 ಅಂದ್ರೆ ನಾವು ವ್ಯಾಲ್ಯೂಸ್ ಕೊಟ್ಟಾಗ ನಮಗೆ ಕರೆಸ್ಪಾಂಡಿಂಗ್ y ವ್ಯಾಲ್ಯೂಸ್ ಬರುತ್ತಲ್ವಾ ಅದು ಏನಾದರೂ ಲೆಸ್ ದನ್ ಅಥವಾ ಲೆಸ್ ದನ್ ಆರ್ ಈಕ್ವಲ್ಸ್ ಇದ್ರೆ ಅದು ಇನ್ಕ್ರೀಸಿಂಗ್, ಬರೀ ಲೆಸ್ ದನ್ ಆದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಇದ್ರೆ ಡಿಕ್ರೀಸಿಂಗ್, ಸೊ ಗ್ರೇಟರ್ ದನ್ ಇದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ ದೀಸ್ ಆರ್ ದ increasing and strictly increasing, decreasing and strictly decreasing functions. ಇದು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಸೊ ನಾವು ಈ ಕಂಡೀಷನ್ಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ when we can say that the function is increasing function in the domain ಅಂದ್ರೆ ಕೊಟ್ಟಿರೋ ಡೊಮೈನ್ ಅಲ್ಲಿ ಮಾತ್ರ, ಎಲ್ಲದಕ್ಕೂ ಆಗಲ್ಲ ಅಲ್ಲಿ. ಸೊ ಅದಕ್ಕೆ ನಾನು ಹೇಳಿರೋದಲ್ಲಿ ಸೊ let I be an interval in the domain of the real valued function. ಅಂದ್ರೆ ನಮ್ಗೆ ಏನೊಂದು ಫಂಕ್ಷನ್ ಕೊಟ್ಟಿರ್ತಾರೆ ಆ ಫಂಕ್ಷನ್ ಇರೋ ಡೊಮೈನ್ ಮಾತ್ರ ನಮಗೆ ಸ್ಯಾಟಿಸ್ಫೈ ಆಗುತ್ತೆ, ಬರೀ ಫಂಕ್ಷನ್ ಕೊಟ್ಬಿಟ್ಟು ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುತ್ತೆ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ಗೆ ಏನ್ ಡೊಮೈನ್ ಕೇಳಿರ್ತಾರೋ ಅದರಲ್ಲಿ ಮಾತ್ರ ನಾವು ಇದನ್ನ ಚೆಕ್ ಮಾಡಬೇಕು. ಸೊ ದಿಸ್ ಈಸ್ increasing and strictly increasing, decreasing and strictly decreasing. ಅದೇ ನಾವು ಈ ಕಂಡೀಷನ್ಸ್ ನ ಇನ್ ಟರ್ಮ್ಸ್ ಆಫ್ ಡಿಫರೆನ್ಶಿಯೇಷನ್ ಅಲ್ಲಿ ಹೇಳ್ಬೇಕಂದ್ರೆ, ಇನ್ ಟರ್ಮ್ಸ್ ಆಫ್ ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಸೊ ಅದನ್ನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸೊ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಯಾವ್ದಾಗುತ್ತೆ ನೋಡಿ. ಸೊ ದಿಸ್ ಇಸ್ ದ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಇನ್ಕ್ರೀಸ್ ಆಯ್ತು, ಸ್ವಲ್ಪ ವ್ಯಾಲ್ಯೂಸ್ ಮತ್ತೆ ಕಾನ್ಸ್ಟೆಂಟ್ ಬಂತು, ಮತ್ತೆ ಇನ್ಕ್ರೀಸಿಂಗ್ ಆಯ್ತು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ತಗೋಬೇಕಂದ್ರೆ ಸೊ ನಮ್ಗೆ ಎಲ್ಲಿ ನಮ್ಗೆ ಎರಡಕ್ಕೂ ಸೇಮ್ ಬರಲ್ಲ ನೋಡಿ, ಎಲ್ಲದ ಎರಡು ವ್ಯಾಲ್ಯೂಸ್ ಸೇಮ್ ಆಗೋ ಚಾನ್ಸ್ ಇದೆಯಾ? ಸಪೋಸ್ ಇಲ್ಲಿ ನಾವು ತಗೊಂಡ್ರೆ ಸೊ ಇಲ್ಲಿ ನೋಡಿ, ಇಲ್ಲಿ ಮೋಸ್ಟ್ ಆಫ್ ಎರಡು ಸೇಮ್ ಆನ್ಸರ್ಸ್ ಬರುತ್ತಾನೆ. ನಾವು ಇನ್ನೊಂದು ಪಾಯಿಂಟ್ ತಗೊಂಡು ಇದು 1 ಮತ್ತೆ 2 ತಗೊಂಡ್ರೆ 1 ಗೂ ಸೇಮ್ ಆನ್ಸರ್ ಬರುತ್ತೆ, 2 ಗೂ ಸೇಮ್ ಆನ್ಸರ್ ಬರುತ್ತೆ, ಮತ್ತೆ 3 ತಗೊಂಡ್ರೆ ಮತ್ತೆ ಚೇಂಜ್ ಆಯ್ತು. ಬಟ್ ನಾವು ಕಂಡೀಷನ್ ತಗೊಂಡ್ರೆ 1 is less than 2, ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಏನಾಯ್ತು ಸೊ ಎರಡು ಈಕ್ವಲ್ ಇದೆ. 1 ಮತ್ತೆ 3 ತಗೊಂಡ್ರೆ 1 is less than 3, ಸೊ 1 ಗೆ ಮತ್ತೆ 3 ಗೆ ಏನಾಯ್ತು ಸೊ ಅದು ಮತ್ತೆ less than 3 ಬಂದಿದೆ. ಸೊ ಯಾವಾಗ if it is a increasing function. ಅದೇ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ತಗೊಂಡ್ರೆ ಸೊ ನಮ್ಗೆ ಎರಡು ವ್ಯಾಲ್ಯೂಸ್ ಸೇಮ್ ಆನ್ಸರ್ ಬರಕ್ಕೆ ಚಾನ್ಸ್ ಇಲ್ಲ. ಸಪೋಸ್ ಇಲ್ಲೊಂದು ತಗೊಳ್ಳಿ, ಇಲ್ಲಿಗೆ ಆನ್ಸರ್ ಬಂದಿದೆ, ಇಲ್ಲಿಗೆ ಆನ್ಸರ್ ಬಂದಿದೆ, ಈ ಎರಡು ನಾಟ್ ಈಕ್ವಲ್, ಆಬ್ವಿಯಸ್ಲಿ ಎರಡು ನಾಟ್ ಈಕ್ವಲ್. ಇದು ಇದಕ್ಕಿಂತ ಕಡಿಮೆ, ಆಬ್ವಿಯಸ್ಲಿ ಈ ವ್ಯಾಲ್ಯೂಗಿಂತ ಕಡಿಮೆ ತಾನೆ. ಸೊ ಫಸ್ಟ್ ಪಾಯಿಂಟ್ ಇಸ್ ಆಬ್ವಿಯಸ್ಲಿ ಲೆಸ್ ದನ್ ಸೆಕೆಂಡ್ ಪಾಯಿಂಟ್ ಅಂಡ್ ಕರೆಸ್ಪಾಂಡಿಂಗ್ ಫಸ್ಟ್ ವ್ಯಾಲ್ಯೂ ಇಸ್ ಆಲ್ಸೋ ಆಬ್ವಿಯಸ್ಲಿ ಲೆಸ್ ದನ್ ಸೆಕೆಂಡ್ ವ್ಯಾಲ್ಯೂ. ದಿಸ್ ಈಸ್ increasing and strictly increasing function. So decreasing function ನೋಡಿ. ಸೊ ನಾವು ಎರಡು ಪಾಯಿಂಟ್ ಕಂಪೇರ್ ಮಾಡಿದಾಗ ಇಲ್ಲೊಂದು ವ್ಯಾಲ್ಯೂ ತಗೊಂಡ್ರಿ, ಈ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಈ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ. ಈ ಕರೆಸ್ಪಾಂಡಿಂಗ್ ಫಂಕ್ಷನ್ ಈ ವ್ಯಾಲ್ಯೂ ಇದಕ್ಕಿಂತ ಆಬ್ವಿಯಸ್ಲಿ ಜಾಸ್ತಿ ಇರಬೇಕು ತಾನೆ. x1 is less than x2 and f of x1 is greater than f of x2. ಈ ವ್ಯಾಲ್ಯೂಗಿಂತ ಈ ವ್ಯಾಲ್ಯೂ ಕಡಿಮೆ, ಅದು ಈ ವ್ಯಾಲ್ಯೂಗಿಂತ ಕಂಪೇರ್ ಮಾಡಿದ್ರೆ ಈ ವ್ಯಾಲ್ಯೂ ಜಾಸ್ತಿ ಇರ್ತಾನೆ. ಸೊ ಮೀನ್ಸ್ ಸೊ ದಿಸ್ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಲೆಸ್ ದನ್ ಬರುತ್ತೆ, ಈ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಗ್ರೇಟರ್ ದನ್ ಬರುತ್ತೆ. ಸೊ x1 is less than x2 ಆದ್ರೆ f of x1 is greater than f of x2. Again, so this is called as a decreasing function. ಅದೇ ನಾವು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ತಗೋಬೇಕಂದ್ರೆ ಅಗೇನ್ ನಮ್ಗೆ ನೋಡ್ಕೊಳ್ಳಿ, ನಮ್ಗೆ ಎಲ್ಲಿ ಯಾವ ಎರಡು ಪಾಯಿಂಟ್ಸ್ ಹತ್ರ ನಮಗೆ ಸೇಮ್ ಬರಕ್ಕೆ ಚಾನ್ಸ್ ಇಲ್ಲ. ಸೇಮ್ ಇಲ್ಲೊಂದು ಪಾಯಿಂಟ್ ತಗೊಂಡ್ರೆ ಇಲ್ಲೊಂದು ಪಾಯಿಂಟ್ ತಗೊಂಡ್ರೆ ಇದು x1 ಇದು x2, ಕರೆಸ್ಪಾಂಡಿಂಗ್ ಈ ಪಾಯಿಂಟ್ ಕರೆಸ್ಪಾಂಡಿಂಗ್ ಪಾಯಿಂಟ್ ಕಡೆ ಇದೆಯಾ? ಇಲ್ಲಿ ನೋಡ್ಕೊಳ್ಳಿ, x1 ಏನಾಯ್ತು x2 ಗಿಂತ ಕಡಿಮೆ ಇದೆ, ಬಟ್ ಕರೆಸ್ಪಾಂಡಿಂಗ್ f of x1 ಏನಾಯ್ತು f of x2 ಗಿಂತ ಜಾಸ್ತಿ ಇರ್ತದೆ. ಸೊ x1 is less than x2 and f of x1 ಏನಾಯ್ತು f of x2 ಗಿಂತ ಜಾಸ್ತಿ ಇದೆ. ಸೊ if x1 is less than x2, obviously f of x1 is greater than f of x2 ಆದ್ರೆ the function is decreasing function. If x1 is less than x2 and f of x1 is greater than, so f of x1 is also less than f of x2 ಆದ್ರೆ
the function is strictly increasing function. Function is strictly decreasing and function is strictly increasing. ಅದೇ ತರ ನಾವು ಇದನ್ನು ನಾನ್ ಫಂಕ್ಷನ್ ಕ್ಯಾರಿ ಮಾಡ್ತೀವಿ. So it is neither increasing nor decreasing. So ಯಾಕಲ್ಲಿ ನಮ್ಗೆ ಇಲ್ಲಿ ಕೇಳಿರೋದು some set of all real numbers ಅಲ್ಲಿ ಕೇಳಿದ್ದಾರೆ. So ಅದಕ್ಕೆ ಈ ತರ ಆನ್ಸರ್ ಬಂದಿದೆ. ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸಿಂಗ್ ಆಯ್ತು, ಮತ್ತೆ ಡಿಕ್ರೀಸಿಂಗ್ ಆಯ್ತು, ಮತ್ತೆ ಇನ್ಕ್ರೀಸಿಂಗ್ ಆಯ್ತು, ಮತ್ತೆ ಡಿಕ್ರೀಸಿಂಗ್, ಈ ತರ ಕಂಟಿನ್ಯೂ ಆಗ್ತಾ ಇರ್ತಾನೆ. ಹಂಗಾದ್ರೆ ನಾವು ಇಂಥ ಫಂಕ್ಷನ್ ಏನು ಕರಿತೀವಿ? ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಫಂಕ್ಷನ್ ಕರಿತೀವಿ. ಸಪೋಸ್ ನಮಗೆ ಪ್ರಾಬ್ಲಮ್ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಡೊಮೇನ್ ಕೇಳಿದ್ರು, ಆಗ ನಾವು ಎಂಟೈಂದ ಏನು ಕರಿಬಹುದು? ಇಟ್ ಈಸ್ ಎ ಡಿಕ್ರೀಸಿಂಗ್ ಫಂಕ್ಷನ್ ಕೇಳಬಹುದು. ಅಥವಾ ಇಲ್ಲಿಂದ ಇಲ್ಲಿ ತನಕ ಕೇಳಿದ್ರು, ಇದು ನಾವೇನು ಕರಿಬಹುದು? ಇಟ್ ಈಸ್ ಎ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಕರಿಬಹುದು. ಬಟ್ ನಾವು ಕೇಳಿದ್ರೆ ಫುಲ್ ಎಲ್ಲ ಬಂದಿದ್ದಾನೆ. ಸಿಂಟಾಕ್ಸ್ ಏನಾಗುತ್ತೆ? ಇಟ್ ಈಸ್ ನೈದರ್ ಇನ್ಕ್ರೀಸಿಂಗ್ ಸೊ ನಾರ್ ಡಿಕ್ರೀಸಿಂಗ್ ಫಂಕ್ಷನ್. ಸೊ ಇಟ್ ಈಸ್ ಎ it is a increasing function, it is a strictly increasing, it is a decreasing, it is a strictly decreasing, and this one is neither increasing nor decreasing function. So ಇದು ನಮಗೆ ಫಂಕ್ಷನ್ಸ್ ಯಾವ ತರ ಕೊಟ್ಟಾರೆ. ಈಗ ನಾವು ಗ್ರಾಫ್ ಅಲ್ಲಿ ಕೊಟ್ಟಾಗ ನಾವು ನಾರ್ಮಲ್ ಆಗಿ ಪ್ರಾಬ್ಲಮ್ಸ್ ಮಾಡಬಹುದು. ಅದೇ ನಮಗೆ ಫಂಕ್ಷನ್ ಕೇಳಿದಾಗ ಅದನ್ನ ಕಂಡೀಷನ್ಸ್ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ, ನಾನು ಆಗಲೇ ಹೇಳಿದಲ್ವಾ, x1 ಮತ್ತೆ x2 ಎರಡು ವ್ಯಾಲ್ಯೂಸ್ ತಗೊಳ್ಳಿ. f of x1 ಮತ್ತೆ f of x2 ಎರಡು ಏನಾದ್ರೂ ಲೆಸ್ ದನ್ ಅಥವಾ ಗ್ರೇಟರ್ ದನ್ ಈಕ್ವಲ್ಸ್ ಬಂದ್ರೆ ಅದರ ಬೇಸ್ ಮೇಲೆ ಡಿಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಹೇಳ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ನಮಗೆ ಒಂದು ಥಿಯರಮ್ ಇದೆ, ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಅಂತ, ಸೊ ಅದನ್ನು ಡಿಸ್ಕಸ್ ಮಾಡೋಣ. So let us take that f of function is continuous in closed interval and differentiable in open interval a comma b. So hangare if the function is continuous ಅಥವಾ f is increasing in closed interval a comma b ಆಗಿರಬೇಕಂದ್ರೆ f dash of x is obviously greater than or equal to 0 ಇರಬೇಕು ಕಡೆನಾ. ಸೊ ಅಂತ ಕೇಸಲ್ಲಿ ಏನಾಗುತ್ತೆ? the function is increasing in the closed interval a comma b. so for all x belongs to ಏನು ತಗೋಬೇಕು? ಆ x ಏನ್ ತಗೋಬೇಕಂದ್ರೆ ಈ ಇಂಟರ್ವಲ್ ಮಿಡಲ್ ನೀವೇನಾದ್ರೂ ವ್ಯಾಲ್ಯೂ ತಗೊಳ್ಳಿ, ಅಥವಾ ನೀವು a ಮತ್ತು b ತಗೊಂಡ್ರೆ ನೋ ಪ್ರಾಬ್ಲಮ್. ಸೊ x belongs to closed interval a comma b ಏನಾದ್ರೂ ತಗೊಳ್ಳಿ, f dash of x ಏನ್ ಬರಬೇಕು? greater than or equal to 0 ಬರಬೇಕು. ಸೊ ಅಂತ ಕೇಸಲ್ಲಿ ಏನಾಗುತ್ತೆ? the function is increasing. The function is decreasing in closed interval a comma b ತಗೊಂಡ್ರೆ f dash of x is less than or equal to 0 ಬರಬೇಕು. for all x belongs to the closed interval a comma b. ಸೇಮ್ ನಾವು f dash of x is less than or equal to 0 ಬಂದ್ರೆ again the function ಏನಾಗುತ್ತೆ? it belongs to it is a decreasing function ಆಗುತ್ತೆ. so third case, so function is strictly increasing in ಓಪನ್ ಇಂಟರ್ವಲ್ a comma b. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಏನಾಗಿರಬೇಕು? ಕಂಪಲ್ಸರಿ ಓಪನ್ ಇಂಟರ್ವಲ್ಸ್ ಆಗಿರಬೇಕು. ಸೊ ಯಾಕಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕಂಪಲ್ಸರಿ ಓಪನ್ ಇಂಟರ್ವಲ್ಸ್ ಆಗಿರ್ಬೇಕಂದ್ರೆ ನಾವಿದನ್ನ ಮಾಡ್ತಾ ಇರೋದು ಡೆರಿವೇಟಿವ್ ತಾನೆ, f of x ಮತ್ತೆ f dash of x. ನಾವು f dash of x ನ 0 ಗೆ ಈಕ್ವೇಟ್ ಮಾಡಿದಾಗ ನಮಗೆ ಆನ್ಸರ್ ಎಕ್ಸಿಸ್ಟ್ ಆಗುತ್ತೆ. ಆ ಪಾಯಿಂಟ್ ಹತ್ರ ಆ ಎಂಡ್ ಪಾಯಿಂಟ್ಸ್ ನಮಗೆ ಕಂಪಲ್ಸರಿ ಏನಾಗುತ್ತೆ? ಫಂಕ್ಷನ್ ಆಬ್ವಿಯಸ್ಲಿ 0 ಆಗುತ್ತೆ. ಸೊ ಅದಕ್ಕೆ ನಮಗೆ ಈ ಎಂಡ್ ಪಾಯಿಂಟ್ಸ್ ನ ಎಕ್ಸೆಪ್ಟ್ ಮಾಡಬೇಕು. if the function is strictly increasing in open interval a comma b, which implies f dash of x ಏನಾಗಿರಬೇಕು? ನಮಗೆ ಕಂಪಲ್ಸರಿ ಗ್ರೇಟರ್ ದನ್ 0 ಇರಲೇಬೇಕು. ಸೇಮ್ ಫಾರ್ ಆಲ್ x belongs to the open interval ಮಾತ್ರ ತಗೋಬೇಕು. ಸೊ ಯಾಕೆ ಓಪನ್ ಇಂಟರ್ವಲ್ ತಗೋಬೇಕಂದ್ರೆ the function is a strictly increasing function, for that it is defined on the open interval. If the function is strictly decreasing in open interval a comma b, then obviously f dash of x ಏನಾಗಿರಬೇಕು? less than 0 ಇರಬೇಕು. for all x belongs to a comma b. ಅಂದ್ರೆ ನಾವು ಈ ಇಂಟರ್ವಲ್ ಅಲ್ಲಿ ನಾವು ಏನಾದ್ರೂ ಒಂದು ಪಾಯಿಂಟ್ ತಗೊಂಡ್ರೆ ನಮಗೆ ಕಂಪಲ್ಸರಿ ಲೆಸ್ than 0 ಬಂದ್ರೆ the function is strictly decreasing, ಕಂಪಲ್ಸರಿ greater than 0 ಬಂದ್ರೆ the function is strictly increasing, less than or equal to 0 ಬಂದ್ರೆ the function is just decreasing in the closed interval, and greater than or equal to 0 ಬಂದ್ರೆ the function is increasing in the open interval.
ಸೊ ನೋಡ್ಕೊಳ್ಳಿ, ನಮ್ಗೆ ಫಂಕ್ಷನ್ ಸೊ ಎಲ್ಲೆಲ್ಲಿ ನಮ್ಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರ್ಬೇಕು, ಎಲ್ಲೆಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರ್ಬೇಕು ಇನ್ ಟರ್ಮ್ಸ್ ಆಫ್ ದ ಡೆರಿವೇಟಿವ್ಸ್ ಅಲ್ಲಿ ನಾವು ತಗೊಂಡ್ರೆ ಈ ತರ ಕಂಡೀಷನ್ಸ್ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲ ನೀವು ನಾರ್ಮಲ್ ಆಗಿ ಫಂಕ್ಷನ್ಸ್ ಬೇಸ್ ಮೇಲೆ ತಗೊಂಡ್ರೆ ಸೊ ನೀವು ಆ ತರ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬಹುದು. ಸೊ ಆಗ ನಾವು ಫಂಕ್ಷನ್ಸ್ ಮಾಡ್ಕೊಳ್ಳ f of x1 less than or equals to f of x2, f of x1 is greater than or equals to f of x2. ಸೊ ನೀವು ಅದರ ಬಗ್ಗೆ ಬೇಕಾದ್ರೂ ನಾವು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕ್ಯಾರಿ ಮಾಡಬಹುದು. ಸೊ ಕಡೆಗೆ ಇದೆಯಾ? ಸೊ ಇಷ್ಟು ಪಾಯಿಂಟ್ಸ್ ಕಡೆ ನೋಡ್ಕೊಂಡ್ಬಿಡಿ. ಸೊ ಇದರ ಬೇಸ್ ಮೇಲೆ ನಾವು ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಏನ್ ನಮಗೆ ಫಂಕ್ಷನ್ಸ್ ಅಲ್ಲಿ ಕೇಳಿರೋದ್ರಲ್ಲಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸೊ ಇದು ನಮ್ಗೆ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ ಪ್ರೀವಿಯಸ್ ಮಾಡಿದ್ದು ಓನ್ಲಿ ಇನ್ ಟರ್ಮ್ಸ್ ಆಫ್ ಸೊ ಫಂಕ್ಷನ್ಸ್ ಬೇಸ್ ಮೇಲೆ ಅದನ್ನ ಕ್ಯಾರಿ ಮಾಡಿರೋದು. ಆಯ್ತಾ? ಸೊ ಈಗ ನಾವು ಅದರ ಬೇಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ನ ಕ್ಯಾರಿ ಮಾಡೋಣ. ಸೊ ನೋಡಿ ಪ್ರಾಬ್ಲಮ್ಸ್ ಯಾವ ತರ ಸಾಲ್ವ್ ಮಾಡ್ತೀವಿ. ಫಸ್ಟ್ ಕ್ವಶನ್, ಶೋ ದಟ್ ದ ಫಂಕ್ಷನ್ given by f of x equals to 7x minus 3 is strictly increasing on r. So ನಮಗೆ ಇಲ್ಲಿ ಫಂಕ್ಷನ್ ಕೇಳಿದ್ದಾರೆ. The function is strictly increasing on r. r ಅಂದ್ರೆ set of all real numbers. ಅಂದ್ರೆ ನೀವು ಏನಾದರೂ ರಿಯಲ್ ನಂಬರ್ಸ್ ತಗೊಳ್ಳಿ, ನಮಗೆ ಆಬ್ವಿಯಸ್ಲಿ ಫಂಕ್ಷನ್ ಏನಾಗುತ್ತೆ ಹೇಳಿದ್ದಾರೆ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಿದ್ದಾರೆ. ಸೊ ಹಂಗಾದ್ರೆ ಸೊಲ್ಯೂಷನ್. ಸೊ ನಮಗೆ ಫಂಕ್ಷನ್ ಕೇಳಿರೋದು, ಸೊ ಗಿವನ್ f of x is equals to 7x minus 3 ಕಡೆನಾ. ಸೊ ನಾನೇನ್ ತಗೊಂತೀನಿ, ಲೆಟ್ x1 ಮತ್ತೆ x2 ಬಿ ಎನಿ ಟೂ ನಂಬರ್ಸ್ ಇನ್ r. ಅಂದ್ರೆ ಈ ರಿಯಲ್ ನಂಬರ್ಸ್ ಅಲ್ಲಿ x1 ಮತ್ತೆ x2 ಎರಡು ರಿಯಲ್ ನಂಬರ್ಸ್. ಹಂಗಾದ್ರೆ ಸೊ x1 ಅನ್ನೋದು ನಾನು x2 ಗಿಂತ ಕಡಿಮೆ ಅಂತ ತಗೊಂಡ್ರೆ ಸೊ ಏನಾಗುತ್ತೆ ಇಲ್ಲಿ, ನಾನು ಇದಕ್ಕೆ ಮಲ್ಟಿಪ್ಲೈ ಬೈ 7 ಮಾಡ್ತೀನಿ. ಸೊ ಮಲ್ಟಿಪ್ಲೈ ಬೈ 7 ಮಾಡಿದ್ರೆ ಆಯ್ತು 7 times of x1 is less than 7 times of x2. ಸೊ ಯಾಕೆ ನಾನು ಮಲ್ಟಿಪ್ಲೈ ಬೈ 7 ಮಾಡಿದಂದ್ರೆ ನಮ್ಗೆ ಇದನ್ನ ಅಂದ್ರೆ ಫಂಕ್ಷನ್ ಈ ತರ ಇಲ್ಲಿ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ x ಕೋಎಫಿಷಿಯಂಟ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಬೇಕು, ಮತ್ತೆ ರಿಮೈನಿಂಗ್ ಏನಿದೆ ಮೈನಸ್ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ದೆನ್ ಸಬ್ಟ್ರಾಕ್ಟ್ 3 ಆನ್ ಬೋತ್ ಸೈಡ್ಸ್. ಆಗೇನಾಯ್ತು 7x1 minus 3 is less than 7x2 minus 3. f of x ಅಂದ್ರೆ 7x minus 3. ಈಗ 7x1 minus 3 ಅಂದ್ರೆ that is f of x1 right? ನೋಡಿ 7x minus 3 ಅಂದ್ರೆ x, f of x ಅಂದ್ರೆ 7x minus 3. ಇಲ್ಲಿ x 7x minus 1 ಇದ್ದಾರೆ ಅಂದ್ರೆ x0 plus x1 ಇದೆ. ಹಂಗಾದ್ರೆ f of x ಏನಾಯ್ತು, f of x1 ಆಯ್ತು. 7x2 minus 3 ಅಂದ್ರೆ ಏನಾಯ್ತು, f of x2 ಆಯ್ತು. ಹಂಗಾದ್ರೆ ಏನಾಯ್ತು, f of x1 is less than f of x2 ಬಂದಿದ್ಯಾ. ಅಕಾರ್ಡಿಂಗ್ ಟು ಕಂಡೀಷನ್ if x1 is less than x2 ಆದ್ರೆ f of x1 ಏನಾಯ್ತು, less than f of x2 ಆಯ್ತು. therefore ಹಂಗಾದ್ರೆ ಫಂಕ್ಷನ್ ಏನಾಯ್ತು, the function is strictly increasing in the set of all real numbers. ಯಾಕೆ ನಾವು set of all real numbers ಅಂದ್ರೆ ನಾನು x1 ಮತ್ತೆ x2 ಯಾವ್ದಾದ್ರು ರಿಯಲ್ ನಂಬರ್ ತಾನೇ ತಗೊಂಡೋದು. ಆಬ್ವಿಯಸ್ಲಿ ಏನಾಯ್ತು ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ r ಕಡೆ ಇದೆಯಾ. ಈಗ ಅದೇ ತರ ಇನ್ನೊಂದು ವೇ, ಇದು ಒಂದು ವೇ. ಇನ್ನೊಂದು ವೇ ಯಾವ ತರ ಮಾಡ್ಬೋದು, ಸೊ ಆಲ್ಸೋ ಓರ ಫಂಕ್ಷನ್ ಏನ್ ಫಂಕ್ಷನ್ ನಮಗೆ f of x is equals to 7x minus 3 ಆಯ್ತು. ಸೊ ನಾನೇನ್ ತಗೊಂಡಿದ್ದೀನಿ, ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ದೀನಿ. f dash of x is equals to 7x ತಾನೆ. ಸೊ ಫಾರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ನಮಗೆ ಪ್ರೂವ್ ಮಾಡಕ್ಕೆ ಹೇಳಿದ್ರು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ತಾನೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಕಂಡೀಷನ್ ಏನು, f dash of x is greater than 0 ಬರಬೇಕು. ಈಗ f dash of x ಏನು 7 ತಾನೆ, ಈ 7 is greater than 0 ಸ್ಯಾಟಿಸ್ಫೈ ಆಗತ್ತಲ್ವಾ. ಸೊ ಅದರ ಫಂಕ್ಷನ್ ಏನಾಯ್ತು, ಸೊ ಫಂಕ್ಷನ್ is strictly increasing in the set of all real numbers. ನಮಗೆ ಏನು ರಿಯಲ್ ನಂಬರ್ಸ್ ಕೇಳಿದಾರೋ ಅದು ನಮಗೆ ಫಂಕ್ಷನ್ ಏನಾಗುತ್ತೆ, ಆಬ್ವಿಯಸ್ಲಿ strictly increasing ಆಗುತ್ತೆ. So this is how we can show whether the function is increasing or strictly increasing. ಅಲ್ಲಿ ನಮ್ಗೆ ಏನ್ ಕೇಳಿರ್ತಾರೋ ಅದರ ಬೇಸ್ ಮೇಲೆ ಅದರ ಪ್ರಾಬ್ಲಮ್ ನ ಪ್ರೂವ್ ಮಾಡ್ತಾರೆ. ಅದೇ ಪ್ರಾಬ್ಲಮ್. ಇದೇ ತರ ಇನ್ನೊಂದು ಕ್ವಶನ್.
second question ಇದರಲ್ಲಿ so same pattern ಅದು show that the function given by f of x is equals to 3x plus 17 is strictly increasing on R. Is strictly increasing on R. Same. ಮತ್ತೆ ಅದನ್ನ ಸಾಲ್ವ್ ಮಾಡಬೇಕದನ್ನ ಸೊ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ರಲ್ಲ ಕ್ವೆಶ್ಚನ್ ತಗೋ ಸೊ ಗಿವನ್ f of x is equals to 3x plus 17 ಸೇಮ್ ನಾವೇನ್ ತಗೋಬೇಕು ಲೆಟ್ x1 x2 be any two numbers on R ಅಂದ್ರೆ ಆನ್ ಆರ್ ಅಂದ್ರೆ ಡೊಮೈನ್ ತಾನೆ ಆ ಡೊಮೈನ್ ಅಲ್ಲಿ x1 ಮತ್ತೆ x2 ಎರಡು ನಂಬರ್ಸ್ ನಮ್ಗೆ ಇಲ್ಲಿ ಕೇಳಿರೋದು ಶೋ ದಟ್ ದ ಫಂಕ್ಷನ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ತಾನೆ ಸೊ ಅಂದ್ರೆ ಕಂಡೀಷನ್ ಏನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ x1 ಏನಾದ್ರೂ x2 ಗಿಂತ ಕಡಿಮೆ ಇರುತ್ತೆ ಫಸ್ಟ್ ಆಫ್ ಆಲ್ ಈ x ಕೋಎಫಿಷಿಯಂಟ್ 3 ತಾನೆ ಸೊ ಮಲ್ಟಿಪ್ಲೈ ಬೈ 3 ಮಾಡಿ ಸೊ ಮಲ್ಟಿಪ್ಲೈ ಬೈ 3 ಮಾಡಿದ್ರೆ 3 times of x1 is less than 3 times of x2 ಇಲ್ಲಿ ನಮಗೆ ಮತ್ತೆ ಸಿಂಬಲ್ ಏನು ಚೇಂಜ್ ಆಗಲ್ಲ ಸೊ ಯಾಕೆ ಸಿಂಬಲ್ ಚೇಂಜ್ ಆಗಲ್ಲ ಅಂದ್ರೆ when you multiply by positive number the symbol cannot change right again ಇದಕ್ಕೊಂದು 17 ಆಡ್ ಮಾಡಬೇಕು so add 17 on both sides ಹಂಗಾದ್ರೆ ಏನಾಯ್ತು 3x1 plus 17 is less than 3x2 plus 17 f of x 3x plus 17 ಆದ್ರೆ 3x1 plus 17 ನಾವು f of x ಅನ್ನು ಬರೀಬಹುದಾ so f of x1 3x plus 17 f of x ಆದ್ರೆ 3x1 plus 17 is f of x1 ಆಯ್ತು 3x2 plus 17 ಏನಾಯ್ತು f of x2 ಆಯ್ತು ಹಾಗಾದ್ರೆ f of x1 is less than f of x2 ಆಯ್ತು when x1 is less than x2 ಆದ್ರೆ therefore the function is ಏನಾಯ್ತು strictly increasing in set of all real numbers so this is how you can take on the function ಕಡೆ ಇದೆ ಪ್ರಾಬ್ಲಮ್ ಅಂತ ಸಾಲ್ವ್ ಮಾಡಬೇಕಂತ ಸೊ ಕಡೆ ನೋಡ್ಕೊಳ್ಳಿ show that the functions given by f of x is equals to 3x plus 17 is strictly increasing on set of all real numbers ಅದನ್ನ ನಾವು ಯಾವ ತರ ಸಾಲ್ವ್ ಮಾಡಬೇಕು ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಕ್ವೆಶ್ಚನ್ So next question, show that the function given by f of x is equals to e to the power of 2x is strictly increasing on R. Same ಇದನ್ನು ಅಷ್ಟೇ ಸೊ ಇದನ್ನು ಯಾವ ತರ ಮತ್ತೆ ಸಾಲ್ವ್ ಮಾಡಬೇಕು ಸೊಲ್ಯೂಷನ್ So given ಏನು ನಮಗೆ ಇಲ್ಲಿ ಫಂಕ್ಷನ್ ಇದೆ f of x is equals to e to the power of 2x ಸೊ ನಾನು ಇದನ್ನ x1 ಮತ್ತು x2 ಸಾಲ್ವ್ ಮಾಡಲ್ಲ ಸೊ f dash of x ತಗೊಂತೀನಿ ಸೊ ಇದಕ್ಕೆ ನಾವು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ f dash of x ಅನೇ f dash of x ಏನಾಯ್ತು e to the power of 2x ಗೆ 2 times of e to the power of 2x ಕರೆನಾ ಸೊ ಈ f dash of x ಏನಾಯ್ತು ಫಾರ್ ಸ್ಟ್ರಿಕ್ಟ್ಲಿ increasing ಗೆ f dash of x compulsory greater than 0 ಇರಬೇಕು ಹಾಗಾದ್ರೆ f dash of x ಏನಾಯ್ತು 2 e power of 2x ಅನೇ so therefore f dash of x ನಮಗೆ 2 e to the power of 2x is obviously greater than 0 so ಯಾಕೆ ನಮಗೆ obviously greater than 0 ಬರುತ್ತಂದ್ರೆ ನೀವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಏನಾದ್ರು ತಗೊಳ್ಳಿ ಫಂಕ್ಷನ್ ಗೆ ಅದು ಕಂಪಲ್ಸರಿ ನಮಗೆ ಪಾಸಿಟಿವ್ ನಂಬರ್ ಬಂದೇ ಬರುತ್ತೆ ಸಪೋಸ್ ನಾವು ಈ ನೆಗೆಟಿವ್ ನಂಬರ್ ತಗೊಂಡ್ರು ಅದು 1 ಡಿವೈಡ್ ಬೈ ಬರುತ್ತೆ ಆಗ ನಮಗೆ ಪಾಸಿಟಿವ್ ಬರುತ್ತೆ ನಾವು 2 ಡಿವೈಡ್ ಬೈ ಏನಾದರೂ ಮಾಡಿ ನಮಗೆ ಲೆಸ್ ದನ್ ಬರಕ್ಕೆ ಚಾನ್ಸ್ ಇಲ್ಲ obviously get greater than 0 so ನಮಗೆ ಫಂಕ್ಷನ್ ಏನಾಯ್ತು so the function is strictly increasing on a set of all real numbers correct yeah so this is how we can show whether the function is strictly increasing or strictly decreasing got it next one
So next question. Show that the function f given by f of x equal to x cube minus 3x square plus 4x, come on, x belongs to R. So ಇಲ್ಲಿ ನಮ್ಮದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಸಾರಿ, ಇನ್ನು ಕ್ವಶನ್ ಇದೆ ಅಲ್ವಾ? belongs to R is strictly increasing on R. So then function improve ಮಾಡಬೇಕು. Show that the function f given by f of x is equals to x cube minus 3x square plus 4x is strictly increasing on a set of all real numbers. So ಇವೆಲ್ಲ ನೋಡ್ಕೊಳ್ಳಿ. again solution ನಾವು ಯಾವ ತರ ಕಂಟಿನ್ಯೂ ಮಾಡಬೇಕು. So given, so ನಾವು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಏನು ಫಂಕ್ಷನ್ ಅದು? f of x is equals to x cube minus 3x square plus 4x. ಸೊ ನಾನು ಡಿಫರೆನ್ಶಿಯೇಟ್ ಮಾಡಬೇಕು. f dash of x ಅನ್ನು x cube ಗೆ 3x square minus 3 into x square ಗೆ 2x plus 4x ಗೆ 4. ಸೊ x cube differential 3x square ಅಲ್ವಾ, minus 3 ಆಗಿರುತ್ತೆ, x square ಗೆ 2x plus 4x ಗೆ 4 into 1 4 ಆಯ್ತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು ಅಲ್ಲಿ? 3x square 3 2s 6x plus 4. ಸೊ ಇಲ್ಲಿ ಗ್ರೇಟರ್ ದನ್ 0 ನಾವು ಹೆಂಗ್ ಚೆಕ್ ಮಾಡಕ್ಕಾಗತ್ತೆ? ಸೊ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ತಾನೆ. ಸೊ ರಿಯಲ್ ನಂಬರ್ಸ್ ಅಲ್ಲಿ ನೀವು ಎಷ್ಟು ನಂಬರ್ಸ್ ಕೊಡಕ್ಕಾಗತ್ತೆ? ಸೊ 100 ನಂಬರ್ಸ್ ಅಷ್ಟೇ ಇರೋದು. ಸೊ ರಿಯಲ್ ನಂಬರ್ಸ್ ಅಲ್ಲಿ ಜಾಸ್ತಿ ನಂಬರ್ಸ್ ಇದೆ ತಾನೆ. ಸೊ ಅದ್ರಲ್ಲಿ ನಾವು ಇದನ್ನ ಯಾವ ತರ ಕೊಡಕ್ಕಾಗತ್ತೆ ಅಂದ್ರೆ, ನಾನು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಸೊ 3x square minus 6x, ಈ 4 ಇದಲ್ವಾ, ಆ 4 ನಾನು 3 plus 1 ಅಂತ ಬರ್ಕೋತೀನಿ. ಬರ್ಕೋದು 4 3 plus 1 ಅಂತ ನೋಡಿ. ಈ ಮೂರಲ್ಲಿ ಏನು ಕಾಮನ್ ಆಗಿದೆ? ಸೊ 3 ಕಾಮನ್ ತಗೊಂಡ್ರೆ x square minus 2x plus 1 ಮಿಕ್ಕಿದೆ, ಅಗೇನ್ plus 1. ಸೊ ಮೂರಲ್ಲಿ 3 ಕಾಮನ್ ತಗೊಂಡ್ರೆ x square 3 2 6x plus 1 ಕಾಮನ್. ಸೊ 3 times of x square minus 2x plus 1 ನ ನಾವು x minus 1 ಹೋಲ್ಸ್ ಅಂತ ಬರೀಬೋತಾನೆ ವಿತ್ plus 1. ಇದು ನಮಗೆ ಕಂಪಲ್ಸರಿ ಗ್ರೇಟರ್ ದನ್ ಈಕ್ವಲ್ಸ್ ಟು 0 ಇರುತ್ತೆ ಫಾರ್ ಆಲ್ x ಬಿಲಾಂಗ್ಸ್ ಟು R. ಯಾಕೆ ನಮಗೆ ಕಂಪಲ್ಸರಿ ಗ್ರೇಟರ್ ದನ್ 0 ಇರುತ್ತೆ ಅಂದ್ರೆ, ನಾನು x ಗೆ ಏನಾದರೂ ಒಂದು ನಂಬರ್ ಕೊಡ್ತೀನಿ. ಸೊ ಸರಿ, ಸಪೋಸ್ 0 ನ ಕೊಡ್ತೀನಿ. 0 minus 1 minus 1 minus 1 ಸ್ಕ್ವೇರ್ ಮಾಡಿದ್ರೆ plus 1 1 into 3 is 3 3 plus 1 4 ಗ್ರೇಟರ್ ದನ್ 0 ನೇನಾ? ಸಪೋಸ್ ನಾನು ನೆಗೆಟಿವ್ ಕೊಟ್ರೆ, ಸಪೋಸ್ ನಾನು plus 1 ಕೊಡ್ತೀನಿ, ಸರಿ ಪಾಸಿಟಿವ್ ಅಲ್ಲಿ 1 minus 1 0 0 ನ ಸ್ಕ್ವೇರ್ ಮಾಡಿದ್ರು 0 ನೇ 0 into 3 is again 0 0 plus 1 1 ಅಂದ್ರೆ ಗ್ರೇಟರ್ ದನ್ 0 ನೇನಾ? ಅಗೇನ್ ನಾನು 2 3 4 ನೀವೇನಾದ್ರೂ ಕೊಟ್ಕೊಳ್ಳಿ, ಆಬ್ವಿಯಸ್ಲಿ ನಾವಿಲ್ಲಿ ಯಾವ್ದು ನೆಗೆಟಿವ್ ಬಂದ್ರು ಅದನ್ನ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಅಗೇನ್ ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ಅಗೇನ್ ಪಾಸಿಟಿವ್ ಓನ್ಲಿ. ಅಗೇನ್ ಇಟ್ ಪಾಸಿಟಿವ್ ಪ್ಲಸ್ ಪಾಸಿಟಿವ್ ಗೆಟ್ ಆಬ್ವಿಯಸ್ಲಿ ಪಾಸಿಟಿವ್ ವ್ಯಾಲ್ಯೂ. ನಮಗೆ ನೆಗೆಟಿವ್ ಬರಕ್ ಚಾನ್ಸ್ ಇಲ್ಲ, 0 ಬರಕ್ಕೂ ಚಾನ್ಸ್ ಇಲ್ಲ. ಯಾಕಂದ್ರೆ 0 ಬರಬೇಕಂದ್ರೆ ಫುಲ್ 0, ಈ ಫುಲ್ ಯಾವಾಗ 0 ಬರುತ್ತೆ? ಸೊ ಯಾವ್ದಕ್ಕೂ 0 ಬರಕ್ ಚಾನ್ಸ್ ಇಲ್ಲ. ಸೊ ಹಾಗಾದ್ರೆ ಏನಾಯ್ತಲ್ಲಿ? ಸೊ ನಮ್ಗೆ ಇಲ್ಲಿ 0 ಬರಕ್ ಚಾನ್ಸ್ ಇಲ್ಲ. ಅಲ್ಲಿ ನಮ್ಗೆ ಆಬ್ವಿಯಸ್ ನೀವು ಏನಾದ್ರೂ ಕೊಟ್ಕೊಳ್ಳಿ, ನಮಗೆ ಕಂಪಲ್ಸರಿ 0 ಗಿಂತ ಜಾಸ್ತಿ ಬರ್ಲೇಬೇಕು. ಸಪೋಸ್ ಅದು ನೆಗೆಟಿವ್ ನಂಬರ್ಸ್ ಕೊಡಿ, ನೆಗೆಟಿವ್ ನಂಬರ್ಸ್ ಕೊಟ್ಕೊಂಡಿದ್ದೀವಿ. ಸಪೋಸ್ ನಾನು x0 ಪ್ಲಸ್ -2 ಕೊಡ್ತೀನಿ, -2 -1 -3 ನ -3 ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 9 ಆಗುತ್ತೆ. 9 3 ಸರ್ 27 27 ಪ್ಲಸ್ 1 28. ಹಂಗಾದ್ರೆ ಏನಾಯ್ತು? ಗ್ರೇಟರ್ 0 ಬಂತ ಅಂದ್ರೆ ಫಾರ್ ಆಲ್ x ಬಿಲಾಂಗ್ಸ್ ಟು R. ನೀವಲ್ಲಿ x ಗೆ ಏನಾದ್ರೂ ನಂಬರ್ಸ್ ಕೊಡಿ, ನಮ್ಗೆ ಆಬ್ವಿಯಸ್ ನಮಗೆ ಫಂಕ್ಷನ್ ಏನಾಗುತ್ತೆ? ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬರುತ್ತೆ, ಆಬ್ವಿಯಸ್ಲಿ ಗ್ರೇಟರ್ ದನ್ 0 ಬಂದೇ ಬರುತ್ತೆ. ಸೊ ಹಾಗಾದ್ರೆ ನಿಮಗೆ ಫಂಕ್ಷನ್ ಏನಾಯ್ತು? therefore the function is so strictly increasing in set of all real numbers. ಸರ್ ಹಂಗ ನೀವು ಇದರಲ್ಲೇ ಪ್ರೂವ್ ಮಾಡ್ಕೋಬೇಕಾದ್ರೆ ಇದನ್ನ ಯಾಕೆ ಬರ್ಕೊಳ್ಳೋದು ಅಂದ್ರೆ, ನಮ್ಗೆ ಈ ಕಂಡೀಷನ್ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಯಾಕಂದ್ರೆ ನಾವಿಲ್ಲಿ ಏನಾದ್ರೂ ನಂಬರ್ ಕೊಡ್ಲಿ, ಫ್ರಾಕ್ಷನ್ ಕೊಡ್ಲಿ, ಏನಾದ್ರೂ ಕೊಡ್ಲಿ, ನಾವು ನೆಗೆಟಿವ್ ಬಂದ್ರೆ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಅಗೇನ್ ಪಾಸಿಟಿವ್ ಇಂಟು ಪ್ಲಸ್ ಪಾಸಿಟಿವ್ ಪಾಸಿಟಿವ್ ಆಗುತ್ತೆ. ಸಪೋಸ್ ಈ ಆನ್ಸರ್ 0 ಬಂದ್ರು 0 ಪ್ಲಸ್ 1 1 ಅಲ್ವಾ, 1 ಅನ್ನೋದು 0 ಗಿಂತ ಜಾಸ್ತಿ ಇರ್ತಾನೆ. ಸೊ ಆಬ್ವಿಯಸ್ ನಮಗೆ ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಬಂದೇ ಬರುತ್ತೆ ಇನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೊ ಹಾಗಾದ್ರೆ ನಮಗೆ ಫಂಕ್ಷನ್ ಏನಾಯ್ತು? ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅಂದ್ರೆ ನಾನು ಈ ಕಂಡೀಷನ್ ಅಲ್ಲಿ ನಾನು x ಗೆ ಏನಾದ್ರೂ ವ್ಯಾಲ್ಯೂಸ್ ಕೊಡ್ಕೋಬಹುದು. ಆಬ್ವಿಯಸ್ ನಮಗೆ ಫಂಕ್ಷನ್ ಏನಾಗುತ್ತೆ? ಗ್ರೇಟರ್ ದನ್ 0 ಬರುತ್ತೆ. ಯಾವುದು? f of x ಅಲ್ಲ, f dash of x ಅನ್ನೋದು ಆಬ್ವಿಯಸ್ಲಿ ಗ್ರೇಟರ್ ದನ್ 0 ಬಂತು. ಸೊ ಹಾಗಾದ್ರೆ ಫಂಕ್ಷನ್ ಏನಾಯ್ತು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯ್ತು ಇನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಅರ್ಥ ಆಯ್ತು ಪ್ರಾಬ್ಲಮ್? ಸೊ ನೆಕ್ಸ್ಟ್ ಒನ್.
So fifth question. Prove that the function given by f of x equal to x cube minus 3x square plus 3x minus 100 is increasing in ಇಲ್ಲಿ ಬರೀ increasing ಮಾತ್ರ ಅಷ್ಟೇ. ಬರೀ increasing ಅಂದ್ರೆ ಏನು ಬರಬೇಕು? f dash of x greater than or equals to 0 ಬರಬೇಕು. ಸೊ ಅದನ್ನ ನೋಡೋಣ. ಸೊ ಸೊಲ್ಯೂಷನ್. ಸೊ given, ಸೊ ನಮಗೆ ಏನು ಫಂಕ್ಷನ್ ಕೇಳಿರೋದು? f of x is equals to x cube minus 3x square plus 3x minus 100. ಇದನ್ನ ಏನು ಮಾಡಬೇಕು ಇಲ್ಲಿ? ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ f of x ಗೆ ಡಿಫರೆನ್ಶಿಯೇಷನ್ f dash of x ಅನೇ x cube ಗೆ 3x square minus 3 x square ಗೆ 2x ಅಲ್ವಾ? 2x into 3 ಎಷ್ಟಾಯ್ತು? 6x ಆಯ್ತು. 3x ಗೆ 3 ಆಯ್ತು, 100 ಗೆ 0. ಸೊ ಎಲ್ಲರಲ್ಲಿ ಏನು ಕಾಮ ತಗೋಬಹುದು? ಸೊ 3 ಕಾಮ ತಗೊಂಡ್ರೆ ಏನಾಯ್ತು? x square minus 2x plus 1 ಪ್ರೀವಿಯಸ್ ಮಾಡೋದು ಅದೇ ತರನೇ 3 times of x square minus 2x plus 1 ಏನಾಯ್ತು? x minus 1 whole square ಆಯ್ತು. ಇದು ನಮಗೆ ಕಂಪಲ್ಸರಿ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಬರುತ್ತೆ ಫಾರ್ ಆಲ್ x ಬಿಲಾಂಗ್ಸ್ ಟು r. ಇಲ್ಲಿ ನಮಗೆ ಯಾವ್ದಕ್ಕೆ 0 ಬರುತ್ತೆ ಅಂದ್ರೆ ನಾನು x ಗೆ 1 ಕೊಡ್ತೀನಿ. 1 minus 1 0. 0 ನ ಸ್ಕ್ವೇರ್ ಮಾಡಿ ಅದು 0 ನೇ. 0 into 3 ಬರುತ್ತೆ 0. ನೆಕ್ಸ್ಟ್ ಅದು ಬಿಟ್ಟು ಬೇರೆ ಏನಾದ್ರು ನಂಬರ್ಸ್ ಕೊಡಿ, ನೆಗೆಟಿವ್ ಕೊಡಿ, ಪಾಸಿಟಿವ್ ಕೊಡಿ, ಏನಾದ್ರು ಕೊಡಿ, ನಮಗೆ ಟೋಟಲ್ ಆನ್ಸರ್ ಕಂಪಲ್ಸರಿ ಏನಾಗುತ್ತೆ? ಪಾಸಿಟಿವ್ ಬಂದೇ ಬರುತ್ತೆ. ಅಂದ್ರೆ 0 ನು ಬಂತು, ಗ್ರೇಟರ್ ದನ್ 0 ಸಿಗ್ತಾ ಇದೆ ಫಾರ್ ಆಲ್ x ಬಿಲಾಂಗ್ಸ್ ಟು r. ಸೊ ನಾವು ಎಕ್ಸ್ಪ್ಲೇನ್ ಮಾಡಬಹುದು. x ಗೆ ನಾನು ಪಾಸಿಟಿವ್ ಕೊಡ್ತೀನಿ. ಸಪೋಸ್ 0 ಕೊಡಿ. 0 minus 1 minus 1 minus 1 ಸ್ಕ್ವೇರ್ ಮಾಡಿದ್ರೆ ಪ್ಲಸ್ 1. 1 into 3 ಏನಾಯ್ತು? 3. ಆಬ್ವಿಯಸ್ಲಿ ಗ್ರೇಟರ್ ದನ್ 0. ಸೊ 0 ಆಗಲೇ ಇದ್ದೆ ಯಾಕಂದ್ರೆ 1 ಕೊಟ್ಟಿದ್ವಲ್ಲ. 1 minus 1 0 ಆಯ್ತು. 0 ಸ್ಕ್ವೇರ್ 0. 0 into 3 0 ಆಯ್ತು. ಸಪೋಸ್ ನಾವು ನೆಗೆಟಿವ್ಸ್ ಕೊಟ್ರೆ -4 ಕೊಡ್ತೀನಿ. -4 minus 1 minus 5 minus 1 ಸ್ಕ್ವೇರ್ ಮಾಡಿದ್ರೆ 25. 25 3s 75. 75 ಗ್ರೇಟರ್ ದನ್ 0 ಬರ್ತಾನೆ. ಹಂಗಂದ್ರೆ ಫಾರ್ ಆಲ್ ಏನಾಯ್ತು? x ಬಿಲಾಂಗ್ಸ್ ಟು r. ನೀವು ಏನಾದ್ರೂ ರಿಯಲ್ ನಂಬರ್ಸ್ ಕೊಡ್ಲಿ ನಮಗೆ ಆಬ್ವಿಯಸ್ಲಿ ಫಂಕ್ಷನ್ ಆಗ್ತದೆ. ಗ್ರೇಟರ್ ದನ್ ಈಕ್ವಲ್ಸ್ 0 ಬರ್ತಾ ಇದಲ್ವಾ? ಸೊ ಹಾಗಾದ್ರೆ ಏನಾಯ್ತು? therefore f of x is increasing in real numbers. ಸೊ ನಾವಲ್ಲಿ ಏನ್ ಬೇಕಾದ್ರೂ ರಿಯಲ್ ನಂಬರ್ಸ್ ಕೊಟ್ಕೊಳ್ಳಿ. ಸೊ ನಮಗೆ ಫಂಕ್ಷನ್ ಏನಾಗುತ್ತೆ? ಇನ್ಕ್ರೀಸಿಂಗ್ ಆಗಿ ಆಗುತ್ತೆ. ಕಡೆಗೆ ಪ್ರಾಬ್ಲಮ್ ಅದ. ಸೊ ನೆಕ್ಸ್ಟ್ ಒನ್. So next question. So 5 and 6th question. Prove that the function given by f of x is equals to cos x is adali first question strictly decreasing in open interval 0 comma pi, strictly increasing in y comma 2 pi, and c neither increasing nor decreasing in 0 comma 2. So ನಮಗೆ ಇಲ್ಲೇನು ಫಂಕ್ಷನ್ ಕೇಳಿದಾರೆ ಅಂದ್ರೆ prove that the function given by f of x is equal to cos x is strictly decreasing ತಾನೆ. ನೋಡಿ ಅದಕ್ಕೆ ಹೇಳಿರೋದಲ್ಲಿ strictly decreasing ಅಂದ್ರೆ ನಮಗೆ ಕಂಪಲ್ಸರಿ ಓಪನ್ ಇಂಟರ್ವಲ್ಸ್ ಇರಬೇಕು. ಇನ್ಕ್ರೀಸಿಂಗ್ ಅಂದ್ರೆ ಕ್ಲೋಸ್ ಇಂಟರ್ವಲ್ಸ್ ಬರುತ್ತೆ. ಯಾಕಂದ್ರೆ ನಮಗೆ ಇನ್ಕ್ರೀಸಿಂಗ್ ಅಲ್ಲಿ ಓಪನ್ ಇಂಟರ್ವಲ್ಸ್ ಬರುತ್ತೆ, ಕ್ಲೋಸ್ ಇಂಟರ್ವಲ್ಸ್ ಬರುತ್ತೆ ಅಂದ್ರೆ ಆ ಎಂಡ್ ಪಾಯಿಂಟ್ಸ್ ಅಲ್ಲಿ ನಾವು f dash of x ಅಲ್ಲಿ ಅಪ್ಲೈ ಮಾಡಿದ್ರೆ ಕಂಪಲ್ಸರಿ 0 ಬರುತ್ತೆ. ಸೊ ಅದಕ್ಕೆ ನಾವು ಗ್ರೇಟರ್ ದನ್ ಈಕ್ವಲ್ 0 ನಾವು ಕಂಡೀಷನ್ಸ್ ಹೇಳಿದ್ವಾ. ಅದೇ ತರ ನಮಗೆ strictly decreasing ಕಂಪಲ್ಸರಿ ಓಪನ್ ಇಂಟರ್ವಲ್ಸ್ ಬರಬೇಕು and neither increasing nor decreasing in 0 to 2 pi. So ಯಾವುದು f of x is equals to cos x. ನೋಡೋಣ ಸೊಲ್ಯೂಷನ್. ಸೊ ನಮಗೆ ಏನು ಫಂಕ್ಷನ್ ಕೇಳೋದು f of x is equals to cos x. f dash of x ಏನಾಯ್ತು? cos x ಗೆ minus sin x. cos x minus sin x ಅಲ್ವಾ. ಈಗ ಫಸ್ಟ್ ಕಂಡೀಷನ್ ಬನ್ನಿ. ಫಸ್ಟ್ ಕಂಡೀಷನ್ ಏನು? strictly decreasing in 0 comma pi. So for first one, for all x belongs to 0 comma pi. So now 0 to pi ಅಂದ್ರೆ ಯಾವ ಕ್ವಾಡ್ರೆಂಟ್?
ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್, ಬಟ್ 0 ಮತ್ತು ಪೈ ಇನ್ಕ್ಲೂಡ್ ಇಲ್ಲ. ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ sin x ಏನಾಗುತ್ತೆ, ಆಬ್ವಿಯಸ್ಲಿ ಗ್ರೇಟರ್ ದನ್ 0 ಬರುತ್ತೆ. ಸೊ ಯಾಕೆ ಗ್ರೇಟರ್ ದನ್ 0 ಬರುತ್ತೆ ಅಂದ್ರೆ ನಾವು 0 ಕೊಡ್ತಾ ಇಲ್ಲ, ಪೈ ಕೊಡ್ತಾ ಇಲ್ಲ, ಬಿಟ್ವೀನ್ ವ್ಯಾಲ್ಯೂಸ್ ಮಾತ್ರ. sin 0 0 ಅದಕ್ಕೆ ಅದನ್ನ ತಗೊಂಡಿಲ್ಲ, sin ಪೈ ಅದಕ್ಕೂ ಅದು ತಗೊಂಡಿಲ್ಲ. 0 30 0 ಪೈ ಬಿಟ್ಟು ರಿಮೈನಿಂಗ್ 30 45 60 90 120 135 150 ಇವೆಲ್ಲ ತಗೊಂಡಿದ್ವಿ. ಬಟ್ ಎಕ್ಸೆಪ್ಟ್ 0 ಅಂಡ್ ಪೈ. ಈ 0 ಮತ್ತೆ ಪೈ ಬಿಟ್ಟು ರಿಮೈನಿಂಗ್ ಏನಾದ್ರು ವ್ಯಾಲ್ಯೂಸ್ ತಗೊಳ್ಳಿ, sin x ಏನಾಯ್ತು ಗ್ರೇಟರ್ ದನ್ 0 ಆಯ್ತು. ಬಟ್ ಮೈನಸ್ sin x ಅಲ್ವಾ, ನಾನು ಇದಕ್ಕೆ ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದ್ರೆ ಸೊ ಮೈನಸ್ sin x ಲೆಸ್ ದನ್ 0 ಬರುತ್ತೆ. ಯಾಕೆ ಲೆಸ್ ದನ್ 0 ಬರುತ್ತೆ? when you multiply by a negative number the symbol will change, right? linear inequalities first year ಅಲ್ಲಿ. so minus sin x ಏನಾಯ್ತು ಲೆಸ್ ದನ್ 0. ಈಗ ಮೈನಸ್ sin x ಅಂದ್ರೆ f dash of x ಅಂತಾನೆ. so f dash of x ಏನಾಯ್ತು, so less than 0 ಆಯ್ತು. if f dash of x is less than 0 the function is strictly increasing strictly decreasing. so strictly decreasing ತಾನೆ. so ಹಾಗಾದ್ರೆ therefore f of x is strictly decreasing in the open interval 0, 5. ಅಂದ್ರೆ ನಾವು ಈ ಇಂಟರ್ವಲ್ ಕೊಟ್ಟಾಗ ನಮಗೆ f dash of x ಏನಾಗ್ತದೆ, ನಮಗೆ ಲೆಸ್ ದನ್ 0 ಬರ್ತದೆ. ಕಡೆ ಇದೆಯಾ? ಅದೇ ತರ ಸೆಕೆಂಡ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು, ಫಾರ್ ಆಲ್ x ಬಿಲಾಂಗ್ಸ್ ಟು ಪೈ, 2π. ಪೈ, 2π ಅಂದ್ರೆ ಪೈ ಅಂದ್ರೆ 180, 2π ಅಂದ್ರೆ 360. ಅಂದ್ರೆ 180 ಇಂದ 360 ತನಕ, ಬಟ್ 180 ಬರಲ್ಲ 360 ಬರಲ್ಲ. ಸೊ ನೋಡ್ಕೊಳ್ಳಿ, ಸೊ ಇಲ್ಲಿಂದ ಇಲ್ಲಿ ತನಕ, ಬಟ್ ಈ ಪೈ ಇಲ್ಲ, ಈ 0 ಇಲ್ಲ. ಸೊ ಇಲ್ಲಿಂದ ಸೈನ್ ಏನಾಗುತ್ತೆ, ಎರಡು ಪಾಸಿಟಿವ್ ಆಗುತ್ತೆ. ಮತ್ತೆ 180 to 360 ಮತ್ತೆ ಎರಡು ವ್ಯಾಲ್ಯೂಸ್ ಇನ್ಕ್ಲೂಡ್ ಆಗಲ್ಲ. ಇಲ್ಲಿ ವ್ಯಾಲ್ಯೂಸ್ ಏನಾಗುತ್ತೆ ನಮಗೆ ಕಂಪಲ್ಸರಿ ನೆಗೆಟಿವ್ ಬರುತ್ತೆ. ಹಂಗಾದ್ರೆ ಏನಾಯ್ತು, ಪೈ ಟು 2π sin x ಅನ್ನೋದು ಲೆಸ್ ದನ್ 0 ಬರುತ್ತೆ. ಅಂದ್ರೆ ನಾವು ಈ ಇಂಟರ್ವಲ್ ಅಲ್ಲಿ ನೀವು x ಗೆ ಏನಾದ್ರೂ ವ್ಯಾಲ್ಯೂಸ್ ಕೊಟ್ಕೊಡಿ, ಆಬ್ವಿಯಸ್ ನಮಗೆ ಸೈನ್ ಆನ್ಸರ್ ಸೈನ್ ವ್ಯಾಲ್ಯೂಸ್ ಏನಾಗುತ್ತೆ 0 ಗಿಂತ ಕಡಿಮೆ ಬಂದೇ ಬರುತ್ತೆ. 0 ಬರಲ್ಲ. ಯಾಕಲೆ 0 ಬರಲ್ಲ ಅಂದ್ರೆ sin π 0, sin 2π 0, ಬಟ್ ಆ ಎರಡು ಬಿಟ್ಬಿಟ್ಟು ಬರೋಣ ನಾವು. ಅದಕ್ಕೆ ಏನಾಗುತ್ತೆ, ಆ ರಿಮೈನಿಂಗ್ ವ್ಯಾಲ್ಯೂಸ್ ಅಲ್ಲಿ ಕಂಪಲ್ಸರಿ ಲೆಸ್ ದನ್ 0 ಬಂದೇ ಬರುತ್ತೆ. ಸೊ ನಾನು ಇದಕ್ಕೆ ಏನ್ ಮಾಡ್ತೀನಿ, ಸೇಮ್ ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ತೀನಿ. ಸೊ ಹಾಗಾದ್ರೆ ಏನಾಯ್ತು, ಮೈನಸ್ sin x ಲೆಸ್ ದನ್ ಏನಾಯ್ತು, ಗ್ರೇಟರ್ ದನ್ ಆಯ್ತು. ಸೊ ಯಾಕೆ ಲೆಸ್ ದನ್ ಗ್ರೇಟರ್ ದನ್ ಆಯ್ತು ಅಲ್ಲಿ, ಮಲ್ಟಿಪ್ಲೈ ಬೈ ನೆಗೆಟಿವ್ ನಂಬರ್ ಅಥವಾ ನೆಗೆಟಿವ್ ಸಿಂಬಲ್, ದ ಸಿಂಬಲ್ ವಿಲ್ ಚೇಂಜ್. ಈಗ ಮೈನಸ್ sin x ಅನ್ನೋದು f dash of x ಅಲ್ವಾ. ಸೊ ಹಾಗಾದ್ರೆ ಏನಾಯ್ತು, f dash of x is greater than 0 ಆಯ್ತು. ಸೊ ಹಾಗಾದ್ರೆ f is strictly increasing in which interval, pi, 2π. ಸೊ ಯಾಕೆ ಗೊತ್ತಾಯ್ತು pi, 2π ಅಲ್ಲಿ. ಸೊ ಈ ಇಂಟರ್ವಲ್ ಅಲ್ಲಿ ನಮಗೆ f dash of x greater than 0 ಬಂದಿದೆ. ಹಾಗಾದ್ರೆ ಫಂಕ್ಷನ್ ಏನಾಯ್ತು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಓಪನ್ ಇಂಟರ್ವಲ್ pi, 2π ಆಯ್ತು. ಇನ್ನು ಥರ್ಡ್ ಕೇಸ್ ಬಂದಾಗ, ಸೊ ಏನಾಯ್ತು ಥರ್ಡ್ ಕೇಸ್ ಅಲ್ಲಿ, ಸೊ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಇನ್ 0 to 2π. ಸೊ ಇಲ್ಲ ಗೊತ್ತಾಗುತ್ತೆ, 0 to π ಅಲ್ಲಿ ಏನಾಯ್ತು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಯ್ತು, ಮತ್ತೆ pi to 2π ಏನಾಯ್ತು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಯ್ತಾನೆ. ಹಂಗಾದ್ರೆ ಟೋಟಲ್ ಇದು 0 ಇಂದ 2π ತನಕ. ಸೊ 0 ಇಂದ 2π ತನಕ ತಗೊಂಡ್ರೆ ನಮಗೆ ಆಬ್ವಿಯಸ್ ಏನಾಗುತ್ತೆ, the function is so neither increasing nor decreasing from 1 and the first question and second question in the we conclude that. so ನಾವೇನು ಕನ್ಕ್ಲೂಡ್ ಮಾಡಬಹುದು, so f of x is neither increasing so nor decreasing in the interval 0, 2π. ಇಲ್ಲ ನಾವು ಸಿಂಪಲ್ ಆಗಿ ಕ್ಯಾರಿ ಮಾಡ್ತೀವಿ ಅಂದ್ರೆ in terms of f of x is equals to cos x ಅನೇ ಗ್ರಾಫ್ ಗೊತ್ತಾ cos x ಗೆ. ಸೊ 0 ಇಂದ 90, 90 ಇಂದ 180, 180 ಇಂದ 270, 270 ಇಂದ 360, ಇದು ಅಪ್ ಟು 360 ತನಕ. ಈ 0 ಇಂದ 2π ತನಕ ಇಲ್ಲಿ ಡಿಕ್ರೀಸಿಂಗ್ ಆಗಿದೆ, ಇಲ್ಲಿ ಏನಾಗಿದೆ ಮತ್ತೆ ಇನ್ಕ್ರೀಸಿಂಗ್ ಆಗಿರ್ತಾನೆ. ಹಂಗಾದ್ರೆ ಫಂಕ್ಷನ್ ಏನಾಯ್ತು, ಸೊ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಇನ್ 0 to 2π ಅಷ್ಟೇ ಮೀನಿಂಗ್ ಅದು. ಹೌದಾ? ಇಲ್ಲ ಫ್ರಮ್ 1 and 2 we can conclude that so f of x is neither increasing nor decreasing. ಯಾಕಲೆ 1 ಮತ್ತೆ 2 ಇಂದ್ರೆ ಸೊ 0 to π ಅಲ್ಲಿ ಡಿಕ್ರೀಸಿಂಗ್ ಆಯ್ತು, pi to 2π ಅಲ್ಲಿ ಇನ್ಕ್ರೀಸಿಂಗ್ ಆಯ್ತು. ಬಟ್ ನಾವು ಟೋಟಲ್ 0 to 2π ತಗೊಂಡ್ರೆ ಇಟ್ ಇಸ್ neither increasing nor decreasing in the interval pi to 0 to 2π ಸಿಸ್ಟಮ್. ಸೊ ಈ ತರ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ಸೊ ನೋಡಿ, ಮೋಸ್ಟ್ ಆಫ್ ಆಲ್ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಮತ್ತೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದ್ರೆ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಲ್ಲಿ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್ ನೋಡ್ಕೊಳ್ಳಿ. ಇದು ನಮಗೆ ಮೇನ್ ಇಂಪಾರ್ಟೆಂಟ್. ಈ ಕಂಡೀಷನ್ಸ್ ಬೇಸ್ ಮೇಲೆ ನಾವು ಅದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಥವಾ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಪ್ರೂವ್ ಮಾಡಿ. ಸೊ ಅರ್ಥ ಪ್ರಾಬ್ಲಮ್ಸ್ ಯಾವ ತರ ಸಾಲ್ವ್ ಮಾಡ್ಬೇಕಂತ. ಸೊ ದಿಸ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್. ಸೊ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದು ನಮಗೆ ಕಂಪಲ್ಸರಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು.